चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमामस्मदाचार्यपर्यन्तां वन्दे गुरुपरम्परां यो नित्यम् अच्युतपदाम्बुजयुग्मरुक्मा व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। முந்துத்த நெஞ்சே முயத்திடரித்துரைத்து வந்தித்து வாயார வாழ்த்தி செந்தம் உருவு கூறும் சோலை சூழ் மொய்பூ பொருநல் குருமூரன் ಮಾರನ್ பேர் கூறு. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಳೆನೂ ನಾನೇ ತಗೊಳ್ತೀನಿ. ಇದು ಸರ್ ದಸರಾ ಹಾಲಿಡೇಸ್ ಆದ್ಮೇಲೆ ತಗೊಳ್ಳೋದು ಕ್ಲಾಸು. ನಾನು ನೋಡ್ತೀನಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ತಗೋತೀನಿ. ಅಂದರೆ ನಾನು ದಸರಾ ಹಾಲಿಡೇಸ್ ಕೊಡ್ತೀನಿ, ನೋಡೋಣ ಹೇಗೆ ಅಂತ. ಒಂದು ದಿವಸ ಎಲ್ಲರೂ ನಮ್ಮ ಮನೆಗೆ ಬರಬೇಕು, ಗೊಂಬೆ ಕೂಡಿಸ್ತೀನಿ. ಸೊ ಅದು ಯಾವತ್ತು ಅಂತ ಹೇಳ್ತೀನಿ. ಮತ್ತು ಇವತ್ತು ನಾಳೆ ಪ್ರಬಂಧನೇ ತಗೊಂಡ್ಬೇಡ. 43ನೇ ಪಾಶ್ಯ. ಆಡಿಯೋ ಆನ್ ಮಾಡ್ಕೊಂಡಿದ್ದಾರೆ, ಯಾರಂತ ಗೊತ್ತಿಲ್ಲ. ರಾಧಿಕಾ. ಓಕೆ, ನಮಸ್ಕಾರ ಸವಿತಾ. ನಮಸ್ಕಾರ. 43 ಇನ್ನೋಸೋದನ್ನ. அவயம்மென நினைந்து தசுரர் பாலே நவையை நளிர்விப்பான் தன்னை அவையில் மனத்து உயிர வைத்த இருந்து வாழ்த்தாதார் குண்டோ மனத்துயரை மாய்க்கும் வகை அவயம் என நினைந்து வந்த சுரற்பாலே நவையை நளிர்விப்பான் தன்னை கவையில் மனத்துயர வைத்திருந்து வாழ்த்தாதார் குண்டோ மனத்துயரை மாய்க்கும் வகை. அவயம் என நினைந்து வந்த சுரற்பாலே நவையை நளிர்விப்பான் தன்னை கவையில் மனத்துயர வைத்திருந்து வாழ்த்தாதார்க்கு உண்டோ மனத்துயரை மாய்க்கும் வகை. ಅಭಯ ಅಂದ್ರೆ ಅಭಯ. ಅಭಯ ಅಂತ ಬಂದಾಗ ಏನ ನಿನ್ನೆಂದು ಬಂದಾಗ ಯಾವಾಗ್ಲೂ ನೀನು ದೇವತೆಗಳನ್ನೇ ಕಾಪಾಡ್ತೀಯ ಅಂತ. ಸುರರಿಗೆ ನೀನು ಕೆಟ್ಟದನ್ನ ಮಾಡ್ತೀಯ ಯಾವಾಗ್ಲೂ. ಸುರರ ಪಕ್ಷಪಾತಿ ಅಂತ ನಿನಗೊಂದು ನಿಂದನೆ ಬರುತ್ತೆ, ಕೆಟ್ಟ ಹೆಸರು ಬರುತ್ತೆ. ಸರಿನಾ ಅಂತ ಹೇಳಿದ್ರೆ ಹಾಗೆಲ್ಲ ಏನಿಲ್ಲ. ಯಾರು ಶರಣಾಗತ ಆದ್ರೂ ಕೂಡ ಅವ್ರಿಗೆ ನಾನು ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಾನೆ. ರಾಮಾಯಣದಲ್ಲೂ ಹಾಗೇನೆ ಇಂಟ್ರು ಪೋಯ್ ನಾಳೆ ವಾ ಅಂತ ರಾವಣನಿಗೂ ಹೇಳ್ತಾನೆ. ವಾಲಿಗೂ ಅಷ್ಟೇ ಒಂದ್ ದಿವಸ ಅವಕಾಶ ಕೊಡ್ತಾನೆ. ಎಲ್ಲರಿಗೂ ಅವಕಾಶ ಕೊಟ್ಟೇ ಕೊಡ್ತಾನೆ. ಶರಣಾಗತಿ ಮಾಡ್ಕೊಳಕ್ಕೆ ಯಾರಿಗೂ ಅವಕಾಶ ಕೊಡದೇ ಇಲ್ಲ ಅವನು.
ಹಾಗೇನೆ ಭಗವಂತನ ಆ ಅವತಾರ ಕಾಲದಲ್ಲೆಲ್ಲ ಬರ್ಬೇಕಾದ್ರೆ ಯಾಕೆ ಅವತಾರ ಮಾಡ್ತಾನೆ ಅಂತ ಹೇಳಿದ್ರೆ ಇಲ್ಲಿ ಇರೋ ಜಗತ್ತಿದೆಯಲ್ಲ ಅದು ಅವನದು, ಅವನು ಕಾಪಾಡ್ಕೋಬೇಕು. ಅವನು ರೀತಿ ನಿಯಮ ಮಟ್ಟ ಶಮಯಂಗಳು ಅಂತ ಹೇಳ್ತಾರಲ್ಲ, ಆತರ ದಿಕ್ಪಾಲಕರು ಮತ್ತೆ ಮರುತ್ತುಗಳು ಗಣಗಳು ಇವುಗಳನ್ನೆಲ್ಲ ಏರ್ಪಡಿಸಿ ಆ ಜಗತ್ತೆಲ್ಲ ಒಂದು ನೀತಿಯಾಗಿರ್ಬೇಕು ಅಂತ ನೋಡಿದಾಗ ರಾವಣ ಅಂತ ರಾಕ್ಷಸರು ಬಂದು ಪಂಚಭೂತಗಳನ್ನ ಗ್ರಹಗಳನ್ನೆಲ್ಲ ತಗೊಂಡು ಹೋಗಿ ತನ್ನ ಸಿಂಹಾಸನದ ಮೆಟ್ಲ ತರ ಮಾಡಿಟ್ಕೊಂಡ್ಬಿಟ್ರೆ ಸುಮ್ಮನೆ ಇರ್ತಾನ? ಹೇಗೆ ಸುಮ್ಮನೆ ಇರ್ತಾನೆ? ಅವಾಗ ನಾವು ಹೇಳಕ್ಕಾಗಲ್ಲ ಅವನು ಸುರರಿಗೆ ಪಕ್ಷಪಾತಿ, ದೇವತೆಗಳು ಇಂದ್ರ ಕೇಳ್ದ ಅಂತ ರಾವಣನ ನಿರಸನ ಮಾಡ್ದ ಅಂತ ಆತರ ಹೇಳ್ಬಾರ್ದು. ಯಾರಿಗೆ ಬೇಡ ಯಾರಿಗೆ ಬೇಡ ವಾಯು ಅಗ್ನಿ ಇವರೆಲ್ಲಾನು ಶನಿ ಗ್ರಹ ಇವ ಎಲ್ಲವನ್ನು ತನ್ನ ಕಾಲಿ ಅಡಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಎಲ್ಲ ತನ್ನ ಮರುತ್ತುಗಳನ್ನೆಲ್ಲ ತಾನು ಹೇಳ್ದಂಗೆ ಕೇಳ್ಬೇಕು ಅಂತ. ಇದೇ ತರ ಅನೇಕ ರಾಕ್ಷಸರು ಭೂಮಿಯನ್ನೇ ತಗೊಂಡೋಗಿ ಹಿರಣ್ಯಕಶಿಪುಗಿಂತ ಬಲಿಷ್ಠ ಅವನು. ಇಡೀ ಜಗತ್ತನ್ನೇ ನಾವು ಹಿರಣ್ಯಾಕ್ಷನ ವಧೆ 1 ನಿಮಿಷಕ್ಕೆ ಆಗೋಯ್ತು. ಪ್ರಹ್ಲಾದನ ಚರಿತ್ರೆ ತುಂಬಾ ಕೀರ್ತಿವಂತೆ ಆಗೋಯ್ತು, ಅದು ಬೇರೆ ವಿಷಯ. ಯಾಕಂದ್ರೆ ಸಣ್ಣ ಬಾಲಕ ಭಗವಂತನನ್ನ ಪ್ರಾರ್ಥನೆ ಮಾಡಿ ಪ್ರತ್ಯಕ್ಷ ನೋಡ್ದ ಅಂತ. ಆದ್ರೆ ಹಿರಣ್ಯಕಶಿಪುಗಿಂತ ತುಂಬಾ ಬಲಿಷ್ಠ. ಅವನು ಇಡೀ ಜಗತ್ತನ್ನೇ ತಗೊಂಡೋಗಿ ಪಾತಾಳದಲ್ಲಿ ಇಟ್ಕೊಂಡ್ಬಿಟ್ಟಿದ್ನಲ್ಲ. ಅವಾಗ ಯಾರು ಸುರ ಪಕ್ಷಪಾತಿ ಅಂತ ನಾವು ಹೇಳಕ್ಕಾಗತ್ತಾ? ಎಷ್ಟೊಂದು ಜನ ಮನುಷ್ಯರಿಗಾಗುನು ಅದ್ರ ಮೇಲಿರೋ ಜೀವರಾಶಿಗಳಿಗೋಸ್ಕರ ಭಗವಂತ ಅವತಾರ ಎತ್ತಲಿಲ್ವಾ? ಅವತಾರ ಇತ್ತೇ ಎತ್ತಾನೆ. 24 ಮುಖ್ಯವಾದ ಅಂಶಗಳನ್ನ ಅವತಾರ ಎತ್ತಾನೆ. ಅವತಾರ ಎತ್ತೋದಿಕ್ಕೆಲ್ಲ ಅನಿರುದ್ಧನೇ ಕಾರಣ. ಅನಿರುದ್ಧ ಅನ್ನೋ ಒಂದು ಹೆಸರು ನಾನು ಹೇಳಿದ್ನಲ್ಲ, ಪರವಾಸುದೇವನಿಂದ ಒಂದು ಮೆಟ್ಲೆ ಕೆಳಗಡೆ ಇಳಿದ್ರೆ ಅಲ್ಲಿ ವ್ಯೂಹದಲ್ಲಿ ನಮಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅಂತ 4 ತತ್ವಗಳು ಒಂದು ವ್ಯೂಹದಲ್ಲಿ ಅಡಕವಾಗಿದೆ. ಆ 4 ತತ್ವಗಳು ಅದರಲ್ಲಿ ಮಾರ್ಪಾಟಾಗಿ ಅವನು ಅವತಾರ ಮಾಡ್ತಾನೆ. ಅವತಾರ ಮಾಡೋ ಕಾಲದಲ್ಲಿ ಅವನಿಗೆ ಯಾವಾಗ ಹೇಗೆ ಬೇಕೋ ಹಾಗೆ ಅವತಾರ ಮಾಡ್ತಾನೆ. ಸುರರ ಪಕ್ಷಪಾತಿ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಜನ ಅಸುರನ್ನು ಕಾಯ್ದಿದ್ದಾನೆ. ಯಾಕೆ? ಪ್ರಹ್ಲಾದನೂ ಅಸುರ ತಾನೆ. ಪ್ರಹ್ಲಾದ ಹಿರಣ್ಯಕಶಿಪು ಮಗ ಆತ್ಮಹತ್ಯಕ್ಕೆ ಅವನು ಅಸುರ ಅಲ್ವಾ? ಅವನು ಅಸುರನೇ. ಬಲಿಚಕ್ರವರ್ತಿ ಅಸುರ. ಹೀಗೆ ಅಸುರ ಶರಣಾಗತಿ ಮಾಡಿಕೊಂಡು ಭಗವಂತನನ್ನ ಅಡೈಕಲಂ ಅಂತಾರೆ. ಅಡೈಕಲಂ ಅವನಿಗೆ ಮೊರೆ ಹೋದಾಗ ಖಂಡಿತವಾಗ್ಲೂ ಕಾಪಾಡ್ತಾನೆ. ಸುಮುಖ ಅನ್ನೋ ಹಾವು ಬಂದು ಶರಣಾಗತಿ ಮಾಡ್ಕೊಂಡಾಗ ಗರುಡನಿಗೆ ಬೇಕಾದ ಆಹಾರ, ತನಗೆ ನಿತ್ಯ ಸೇವೆ ಮಾಡ್ತಾ ಇದ್ದ ಅಂತ ಗರುಡ ಅವನಿಗೆ ಆಹಾರವಾಗಿದ್ದು ಸುಮ್ಮನೆ ಇದ್ದು ಬಿಡ್ಬೋದಾಗಿತ್ತು. ಪಕ್ಷಪಾತ, ಅಯ್ಯೋ ಪಾಪ ನನ್ನ ಡ್ರೈವರ್ ಊಟ ಇಲ್ಲ ಅಂತ ಸುಮ್ಮನೆ ಇದ್ದು ಬಿಡ್ಬೋದಾಗಿತ್ತು. ಹಾಗೆಲ್ಲ ಏನು ಮಾಡ್ಲಿಲ್ಲ. ಯಾರು ರಕ್ಷಣೆ ಅಂತ ಬಂದು ಕೇಳ್ತಾರೋ ಅವರಿಗೆ ರಕ್ಷಣೆ ಮಾಡೋದೇ ಅವ್ರ ಕರ್ತವ್ಯ. ದದಾಮಿ ಏತದ್ ವ್ರತಂ ಮಮ, ಅದು ಹೇಳಿದ್ನಲ್ಲ ರಾಮಾಯಣದ ಜನ್ಮ ಶ್ಲೋಕದಲ್ಲಿ ನಾವು ನೋಡ್ತೀವಲ್ಲ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಿಯಾಚಿತೆ ಅಭಯಂ ಸರ್ವಭೂತೇಭ್ಯೋ. ಸರ್ವಭೂತೇಭ್ಯೋ ಎಲ್ಲರಿಗೂ ಕೊಡ್ತಾನೆ. ದೇವ ಮನುಷ್ಯ ತಿರಿಯ ಸ್ಥಾವರಗಳಿಗೆ ಎಲ್ಲರಿಗೂ ಅವನು ಅಭಯ ಕೊಡ್ತಾನೆ. ಅದಕ್ಕೆ ಹೇಳಿ ಅಭಯಂ ಮೇನಿಂದ ಅಲ್ಲಿ ಬಂದಾಗ ಸುರರಿಗೆ ಮಾತ್ರ ಅಂತಲ್ಲ ಎಲ್ಲರಿಗೂನೇ ಕೊಡ್ತಾನೆ. ಹೇಳಕ್ಕೆ ಏನ್ ಬೇಕಾದ್ರೆ ಜಡ್ಜ್ಮೆಂಟಲ್ ಆಗಿ ಏನ್ ಬೇಕಾದ್ರೆ ಹೇಳ್ಬೋದು, ಓ ಯಾವಾಗ್ಲೂ ಹಾಗೆ ಮಾಡ್ತಾರೆ. ಸಮುದ್ರ ಮಥನದ ಕಾಲದಲ್ಲಿನೂ ಹಾಗೇನೆ ಒಂದೊಂದು ವಸ್ತು ಬಂದಾಗ ಒಬ್ಬೊಬ್ರು ಹಂಚ್ಕೊಳ್ಳೋವಾಗ ಹಸುರು ತಗೊಂಡ್ರು, ಕೆಲವರು ಸುರ ತಗೊಂಡ್ರು. ಇದರಲ್ಲಿ ಏನು ಪಕ್ಷಪಾತ ಅಂತ ಏನಿಲ್ಲ. ಅವಾಗ ಹೇಳ್ದ ಎಲ್ಲರಿಗೂ ಹಂಚ್ತೀನಿ ಅಂತ. ಹಾಗಾದ್ರೆ ಅಮೃತವನ್ನ ಯಾಕೆ ಹಂಚಲಿಲ್ಲ ಸರಿಯಾಗಿ ಅಂತ ಹೇಳಿದ್ರೆ, ಬಲಿಷ್ಠರು ಆಗಿ ಕೆಟ್ಟವರು ಬಲಿಷ್ಠರು ಆಗಿ ಕೆಟ್ಟವರು ಆಗಿ ಸಾಯ್ದೇನೆ ಇದ್ಬಿಟ್ರೆ ಜಗತ್ತಿನ ಗತಿ ಏನು? ಜಗತ್ತು ಭಗವಂತನ ವಸ್ತು, ಅದು ಅವನೇ ಕಾಪಾಡ್ಕೊಡ್ಬೇಕು. ಯಾರು ಏನು ಇಡೀ ಜಗತ್ತನ್ನ ಯಾರು ಕಾಪಾಡಲ್ಲ. ಎಷ್ಟೇ ನೀವು ಪೊಲ್ಯೂಷನ್ ಬೋರ್ಡ್ಗಳು ಏನೇ ಇದು ಮಾಡಿದ್ರು ಒಂದ್ ದಿವಸ ಬೇಜಾರಾದಾಗ ಪ್ರಳಯ ಆಗ್ಬಿಡುತ್ತೆ. ಪ್ರಳಯ ಆಗಿ ಜಗತ್ತನ್ನ ಅವನ ವಸ್ತುವನ್ನು ಅವನೇ ಕಾಪಾಡ್ಕೊಳ್ತಾನೆ. ಅದು ಅವನಿಗೆ ಗೊತ್ತು. ಅದಕ್ಕೆ ಅವನೆಲ್ಲ ಏರ್ಪಾಡು ಮಾಡ್ತಾನೆ, ಎಲ್ಲ ಶಾಸ್ತ್ರಗಳನ್ನ ಇಟ್ಟಿರ್ತಾನೆ. ಎಲ್ಲ ನಾವು ನೋಡ್ತೀವಲ್ಲ ಹೇಗೆ ನದಿಗಳನ್ನೆಲ್ಲ ಕಾಪಾಡ್ಕೊಳ್ಬೇಕಾದ್ರೆ ಅದೆಲ್ಲ ಶಾಸ್ತ್ರಗಳಿವೆ. ನದಿನಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು, ಎಂಜಲು ಉಗುಳಬಾರ್ದು, ಘಟ್ಟಗಳನ್ನ ಯಾವ್ಯಾವ ಘಟ್ಟದಲ್ಲಿ ಯಾರು ಸ್ನಾನ ಮಾಡ್ಬೇಕು ಅಂತೆಲ್ಲ ಇರುತ್ತೆ. ಅದೇ ಶಾಸ್ತ್ರವನ್ನ ಪಾಲಿಸಿದ್ರೆ ಪ್ರಕೃತಿ ತನ್ನಂತಾನೇ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಯಾವಾಗ ನಾವು ಶಾಸ್ತ್ರವನ್ನ ಉಲ್ಲಂಘನೆ ಮಾಡ್ತೀವೋ ಅವಾಗ ಭಗವಂತ ಬರ್ತಾನೆ. ತನ್ನ ವಸ್ತು ಅದು. ಭಗವಂತನ ಸೃಷ್ಟಿಯಲ್ಲಿ ಇರುವಂತ ಜಗತ್ತಿನಲ್ಲಿ ಇರುವಂತ ಎಲ್ಲವೂ ಅವನ ವಸ್ತು. ಚೇತನ ಅಚೇತನ ವಸ್ತು ಎಲ್ಲ ಅವನದೇ. ಅವನು ಕಾಪಾಡ್ಕೊಳ್ಳೋಕೆ ಅವನು ಬಂದೇ ಬರ್ತಾನೆ. ಅದ್ರಲ್ಲಿ ಏನು ಪಕ್ಷಪಾತ ಅಂತೆಲ್ಲ ಏನಿಲ್ಲ. ಅದು ಅವನ ವಸ್ತು, ಅದರಿಂದ ಅವನು ಕಾಪಾಡ್ಕೊಳ್ತಾನೆ. ಮನುಷ್ಯರಿಗೋ ಅಥವಾ ಸುರರಿಗೋ ಯಾರೋ ಹಸುರರಿಂದ ಕಾಟ ಆಗಿದ್ರೆ ಅವರನ್ನ ರಕ್ಷಣೆ ಮಾಡ್ಬೇಕಾದ ಅವನ ಕರ್ತವ್ಯ. ಅದರಿಂದ ಅವನು ಬರ್ತಾನೆ. ಆಗಿರ್ಬೇಕಾದ್ರೆ ಇವನು ನಳಿರ್ಪಾನ್ ಹೇಗೆ ಅಂದ್ರೆ ದೋಷಗಳನ್ನ ಹೋಗ್ಲಾಡ್ಸೋದು ಭಗವಂತನ
ಕರ್ತವ್ಯ, ಅದು ಅವನು ಮಾಡ್ತಾನೆ. ನಾವು ಶರಣಾಗತಿ ಮಾಡ್ಕೊಂಡ್ಬಿಟ್ರೆ ನಮ್ಮಲ್ಲಿ ಎಷ್ಟೋ ದೋಷಗಳಿರ್ಬೋದು, ನಮ್ಮ ದೋಷಗಳನ್ನೆಲ್ಲ ಅವನು ಇಲ್ದಂಗೆ ಮಾಡ್ತಾನೆ. ಅವನ್ನೆಲ್ಲ ತೀನಿಲ್ತುಷಾಹಂ ಅಂತ ಹೇಳಿದ್ಲ ಆಂಡಳು, ಆ ಥರ ದೋಷ ಇಲ್ಲದೆ ತರ ಮಾಡಿ ನಮ್ಮನ್ನು ತಗೊಳ್ತಾನೆ. ಮನಸ್ಸಿನಲ್ಲಿ ನಾವು ಮಾಡ್ಬೇಕಾಗಿದ್ದೇನು ಅಂತ ಹೇಳಿದ್ರೆ ಇದೇನೆ, ಈ ಮೊದಲನೇ ಸೆಂಟೆನ್ಸೇ ಪ್ರಶ್ನೆಯಾಗಿ ನಾವು ತಗೊಂಡ್ಬಿಡ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಅನ್ವಯ ವ್ಯತಿರೇಕ ಅಂತ ಎರಡು ಬರುತ್ತಲ್ಲ, ಇದರಲ್ಲಿ ವ್ಯತಿರೇಕವಾಗಿ ಕೇಳ್ತಾರೆ. ವಾಯ್ತಾದಾರ್ ಕುಂಡೋ ಮನತ್ತುಯರೈ ಮಾಯ್ಕುಂ ವಹೈ. ಮನತ್ತುಯರೈ ವಾಯ್ಕುಂ ವಹೈ. ಮನಸ್ಸಿನಲ್ಲಿ ಕ್ಲೇಶ ಉಂಟಾದ್ರೆ, ದುಃಖ ಉಂಟಾದ್ರೆ, ಮನಸ್ಸಲ್ಲಿ ಯಾವಾಗ ಕ್ಲೇಶ ದುಃಖ ಉಂಟಾಗತ್ತೆ, ಶರೀರಕ್ಕೆ ಏನು ತೊಂದರೆ ಆದ್ರೂ ಮನಸ್ಸಿಗೆ ದುಃಖ ಉಂಟಾಗತ್ತೆ. ನಮಗೆ ಸಂಬಂಧಪಟ್ಟಿದ್ದವರಿಗೆ ಯಾರಿಗೆ ದುಃಖ ಆದ್ರೂ ಮನಸ್ಸಿಗೆ ದುಃಖ ಆಗತ್ತೆ. ನಾವು ಏನೇ ಒಂದು ಅಚೇತನ ವಸ್ತುವನ್ನ ಕಳೆದುಕೊಂಡ್ರು ಕೂಡ ಮನಸ್ಸಿಗೆ ದುಃಖ ಆಗುತ್ತೆ. ಸೊ ಮನತುಯರ ಅನ್ನೋದು ಎಲ್ಲರಿಗೂ ಇರುವಂತದ್ದು, ಭೂಮಿಲಿರೋ ಎಲ್ಲ ಚೇತನಗಳಿಗೂ ಇರುವಂತದ್ದು ಮನತುಯರ. ಮನಸ್ಸಿನ ಕಷ್ಟವನ್ನು ಮಾಯ್ಕುಂ, ಅದನ್ನ ಹೋಗ್ಲಾಡಿಸೋ ಬಗೆ ಇದೆಯಲ್ಲ, ಯಾರಿಗೆ ಸಿಗತ್ತೆ ಅಂದ್ರೆ ವಾಳ್ತಾದ ಕುಂಡು ಕ್ವಶನ್ ಮಾರ್ಕ್ ಹಾಕ್ತಾರೆ. ಯಾರು ಭಗವಂತನನ್ನ ಸ್ತೋತ್ರ ಮಾಡಲ್ವೋ, ಯಾರು ಭಗವಂತನನ್ನ ಆಸರೆ ರಕ್ಷಣೆ ಅಂತ ಕೇಳೋದಿಲ್ವೋ ಅವ್ರಿಗೆ ಸಿಗತ್ತಾ? ಇದು ಖಂಡಿತವಾಗ್ಲೂ ಸಿಗೋದಿಲ್ಲ. ಅವರಿಗೆ ಮನಸ್ಸಲ್ಲಿ ಯಾವಾಗ್ಲೂ ಕ್ಲೇಶ ಇದ್ದೇ ಇರುತ್ತೆ, ಆ ದುಃಖವನ್ನ ಹೋಗ್ಲಾಡ್ಸಕ್ ಆಗೋದಿಲ್ಲ. ಕವೈಲ್ ಅಂತ ಹೇಳಿದ್ರೆ ಇದಕ್ಕೆ ಏನ್ ಮಾಡ್ಬೇಕು ನಾವು ಅಂದ್ರೆ, ಭಗವಂತನ ಸಂಕಟ ಬಂದಾಗ ವೆಂಕಟರಮಣ ಅಂತ ಇದ್ಬಿಡ್ಬಾರ್ದು. ಯಾವಾಗ್ಲೂ ಕವೈಲ್ ಅಂತ ಹೇಳಿದ್ರೆ ಏಕಾಗ್ರತೆಯಿಂದ ಮನತ್ತೆ ಉಯರವೈತ, ಉಚ್ಚ ಸ್ಥಾನದಲ್ಲಿ ಮನಸ್ಸನ್ನ ಇಟ್ಟು ಏಕಾಗ್ರತೆಯಿಂದ ಭಗವಂತನ ಚಿಂತನೆ ಮಾಡ್ಬೇಕು. ಹಾಗೆ ಮಾಡಿದಲ್ಲಿ ಅದೇ ಅನನ್ಯಾಶ್ಚಿಂತ ಎಂತೋ ಮಾಮ್ ಅಂತ ಹೇಳ್ತಾರಲ್ಲ, ಯಾವಾಗ್ಲೂ ಸದಾಕಾಲ ಭಗವಂತನನ್ನ ಚಿಂತೆ ಮಾಡ್ತಾ ಇದ್ರೆ ನಮಗೆ ಕಷ್ಟ ಅಂತ ಒಂದು ಬಂದಾಗ ಖಂಡಿತವಾಗ್ಲೂ ಭಗವಂತ ಬಂದು ರಕ್ಷಣೆ ಮಾಡೇ ಮಾಡ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ. ವಿಷಯಗಳಲ್ಲೋ ಅಥವಾ ಅನ್ಯ ದೇವತೆಗಳಿಗೋ ನಾವು ಶರಣ ಹೋಗ್ಬಿಟ್ರೆ ಅವಾಗ ಅವನು ಬರೋದಿಲ್ಲ. ನೋಡ್ಕೊಳ್ಳಿ, ಅವರನ್ನ ಕಾಪಾಡಿಕೊಳ್ಬೇಕು ಅಂತ ಈ ದ್ವಂದ್ವ ಬರುತ್ತೆ ಯಾವಾಗ್ಲೂ. ಭಗವಂತ ನಾನು ಕಾಪಾಡ್ತೀನಿ ಅಂತ ಇವಾಗ್ಲೇ ನಾವು ಹೇಳ್ಬೇಕು. ಯಾಕಂದ್ರೆ ಈ ಕ್ಷಣದಲ್ಲಿ ಬಂದು ಪುಷ್ಪಕ ವಿಮಾನದಲ್ಲಿ ಇಳಿಯತ್ತೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಎಷ್ಟು ಜನ ಬರ್ತೀರಾ ಅಂದ್ರೆ, ಎಷ್ಟು ಎಣಿಕೆ, ಯು ಕ್ಯಾನ್ ಕೌಂಟ್. ಎಣಿಕೆಯಲ್ಲಿ ಬರ್ತಾರೆ ಜನರು ಮೋಕ್ಷಕ್ಕೆ. ಯಾಕಂದ್ರೆ ಒಂದು ಮುಖ್ಯವಾಗಿ ಯಾರನ್ನ ಕಾಪಾಡ್ತಾನೆ ಭಗವಂತ ಅಂತ ಹೇಳಿದ್ರೆ, ಆಶ್ರಿತರಿಗೆ ಮೋಕ್ಷದಲ್ಲಿ ಆಸಕ್ತಿ ಇರಬೇಕು. ಧರ್ಮ ಅರ್ಥ ಕಾಮ ಅನ್ನೋ 4 ಪುರುಷಾರ್ಥದಲ್ಲಿ ಯಾವ್ದು ಒಂದು ಇಲ್ದೇ ಹೋದ್ರೂ ಆಗೋದಿಲ್ಲ, ಅಥವಾ ಯಾವ್ದನ್ ಬೇಕಾದ್ರೂ ನಾವು ಆರಿಸ್ಕೊಳ್ಬಹುದು. ಅದರಲ್ಲಿ ಮುಖ್ಯವಾಗಿ ಧರ್ಮ ಇಲ್ಲದೆ ಹೋದಾಗ ಮಾತ್ರ ಭಗವಂತ ಬರ್ತಾನೆ. ಯಾಕಂದ್ರೆ ಧರ್ಮದ ರಕ್ಷಣೆ ಯದಾ ಹಿ ಧರ್ಮಸ್ಯ, ಅವಾಗ್ಲೂ ಭಗವಂತ ಮಧ್ಯದಲ್ಲಿ ಬರ್ತಾನೆ. ಅರ್ಥ ಕಾಮದ ಕಡೆ ಹೋದಾಗ ಭಗವಂತ ಮಧ್ಯಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಅಧೋಲೋಕಕ್ಕೆ ಹೋಗಿ ಬೀಳ್ತೀವಿ, ಇದ್ರ ಹಿಂದೆ ಹೋದ್ರೆ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾನೆ. ಅದೇ ಇದರಲ್ಲಿ ಒಂದು ಮರದಲ್ಲಿ ಪಕ್ಷಿ 2 ಕೂತಿರುತ್ತಲ್ಲ, ದ್ವಾಸುಪರ್ಣ ಇದರಲ್ಲಿ ಹೇಳ್ತಾರಲ್ಲ, ಹಾಗೆ ಭಗವಂತ ಅದನ್ನ ನೋಡ್ತಾ ಇರ್ತಾನೆ. ಬರೀ ಅವನು ಒಬ್ಬ ವಿಟ್ನೆಸ್ ಆಗಿರ್ತಾನೆ ಅಷ್ಟೇನೆ, ಆದ್ರೆ ತಪ್ಪು ಮಾಡೋದೆಲ್ಲ ಜೀವಾತ್ಮನೆ. ಅವಾಗ ಅವನು ನೋಡ್ತಾ ಇರ್ತಾನೆ. ಆದ್ರೆ ಮೋಕ್ಷದಲ್ಲಿ ಆಸಕ್ತಿ ಯಾರಿಗಿರುತ್ತೋ ಅವನನ್ನ ಖಂಡಿತವಾಗ್ಲೂ ನಡುವೆ ಬಂದು ಭಗವಂತ ಕಾಪಾಡ್ತಾನೆ. ಆ ದಾರಿಗೆ ಹೋಗ್ತಾ ಇದ್ರೆ ಬಂದು ಹೇಳ್ಕೊಳ್ತಾರೆ. ಸಣ್ಣ ಮಗು ಆಗತಾನೆ ನಡೆಯಕ್ಕೆ ಕಲಿತಾ ಇರತ್ತೆ ಅನ್ಕೊಳ್ಳಿ, ಸ್ವಲ್ಪ ದೇವ್ರ ಕೈ ಬಿಡ್ತೀವಿ, ಅದು ಏನ್ ಮಾಡತ್ತೆ, ರಸ್ತೆ ಮಧ್ಯಕ್ಕೆ ಹೋದಾಗ ಏನ್ ಮಾಡ್ತೀವಿ, ತಾಯಿ ಹೋಗಿ ಬೇಗ ಹೇಳ್ಕೊಳ್ತಾರೆ. ಏನಾದ್ರು ವೆಹಿಕಲ್ ಯಾವ್ದಾದ್ರು ಬಂದ್ಬಿಟ್ರೆ, ವಾಹನಗಳು ಯಾವ್ದಾದ್ರು ಬಂದ್ಬಿಟ್ರೆ ಅಂತ ಅವಾಗ ತಕ್ಷಣ ಹೋಗಿ ತಾಯಿ ಕೈ ಹಿಡ್ಕೊತಾಳೆ. ಅವನು ಹೇಳಿದ ಮಾರ್ಗದಲ್ಲೇ ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾನೆ, ಪರವಾಗಿಲ್ಲ ಸರಿಯಾಗಿ ಹೋಗ್ತಾ ಇದೆ ಅಂತ. ಇದೇ ತರನೇ ನಾವು ಇಷ್ಟೇ, ಶಾಸ್ತ್ರ ಎಂಬ ಮಾರ್ಗವನ್ನ ನಮ್ಗೆ ಹಾಕೊಟ್ಟಿದ್ದಾನೆ. ಅದ್ರ ಪ್ರಕಾರ ನಾವು ಹೋಗ್ತಾ ಇದ್ರೆ ಮೆಚ್ಕೊಳ್ತಾನೆ, ಮನ್ಸಲ್ಲಿ ಮೆಚ್ಕೊಳ್ತಾನೆ. ನೋಡಿ ಮಗು ಬೇಗ ಕಲ್ತ್ಕೊಂಡ್ಬಿಡ್ತು, ಎಲ್ಲ ಹೇಳಿದಾಗೆ ಮಾಡ್ತಾ ಇದೆ ಅಂತ ತುಂಬಾ ಸಂತೋಷ ಪಡ್ತಾನೆ, ಮೆಚ್ಕೊಳ್ತಾರೆ. ಮತ್ತಿದಲ್ಲೂ ಅವಾಗ್ಲೂ ಬರೋದಿಲ್ಲ. ಯಾವಾಗ ನಾವು ಮುಮುಕ್ಷುಗಳಾಗಿ ಭಗವಂತನ ಮೋಕ್ಷಕ್ಕೆ ಹೋಗೋ ಇಷ್ಟಪಟ್ಟಿದ್ದಾಗ, ಆದ್ರೂ ತಪ್ಪ ಹಾದಿಗೆ ಏನಾದ್ರೂ ಮನಸ್ಸು ವಾಲ್ಕೊಂಡ್ರೆ ಅವಾಗ ಅವನು ಬಂದು ನಮ್ಮನ್ನ ಕಾಪಾಡ್ತಾನೆ. ಯದಾವತ್ ಕಥಿತೋ ದೇವೈಃ ಬ್ರಹ್ಮ ಪ್ರಾಹ ತದಾ ಸುರತ್ ಪರಾವರೇಶಂ ಶರಣಂ ಪ್ರಜದ್ವ ಮರುದಾದನಂ. ಏನಂತ ಹೇಳಿದ್ರೆ, ಯಾರನ್ನ ನಾವು ಶರಣಾಗ್ಬೇಕು, ಯಾರನ್ನ ಶರಣಾಗ್ಬೇಕಾಗಿದ್ದು ಅಂತ ಹೇಳಿದ್ರೆ ಅದು ನಾರಾಯಣನಲ್ಲಿ ಅಂತ ಹೇಳ್ತಾರೆ. ಅವನೇ ಎಲ್ಲವನ್ನ ಸೃಷ್ಟಿ ಮಾಡಿ ಸ್ಥಿತಿಯಲ್ಲಿ ಇಟ್ಕೊಂಡು ಮತ್ತೆ ಅದನ್ನೆಲ್ಲ ಸರ್ವಂ ಕಲ್ವಿದಂ ಬ್ರಹ್ಮ ಎಲ್ಲವನ್ನ ನಾಶವಾಗುವಾಗ ತನ್ನೊಳಗೆ ತಗೊಳ್ತಾನಲ್ಲ, ಇವನೇ ಪರಾಪರ ವಸ್ತು ಆಗಿರೋ ನಾರಾಯಣನಲ್ಲೇ ನಾವೆಲ್ಲ ಶರಣ ಆಗ್ಬೇಕು. ಪರಾವರೇಶಂ ಶರಣ, ಇವನಲ್ಲಿ ಶರಣ ಆಗ್ಬಿಟ್ರೆ ಬಾಕಿದೆಲ್ಲ ಅವ್ನು ನೋಡ್ಕೊಳ್ತಾನೆ ಅಂತ.
ಒಂದೊಂದಕ್ಕೆ ಒಬ್ಬೊಬ್ಬರು ದೇವ್ರ ಹತ್ರ ಒಂದೊಂದು ದೇವತೆಗಳ ಹತ್ರ ನಾವು ಹೋಗ್ಬೇಕಾಗಿಲ್ಲ. ಇವ್ರದ್ದು ಯಾವ್ದ್ರಿ ಡಿಪಾರ್ಟ್ಮೆಂಟ್, ಇವಾಗೆಲ್ಲ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಹಾಗೆ ಆಗ್ಬಿಡೋದು, ಒಂದೊಂದು ಅಂಗಕ್ಕೆ ಒಬ್ಬೊಬ್ರು ಹೋಗ್ಬೇಕು ಅಂತ. ಮುಖ್ಯವಾಗಿ ಒಂದು ಜನರಲ್ ಫಿಸಿಷಿಯನ್ ಅಂತೆಲ್ಲ ಏನು ಇರೋದಿಲ್ಲ. ಅದಕ್ಕೂ ಒಂದು ವಯಸ್ಸಾದವ್ರಿಗೆ ನೋಡ್ಕೊಳ್ಳೋದು ಜೆರಿಯಾಟ್ರಿಕ್ಸ್ ಅಂತ, ಅದಕ್ಕೆ ವಯಸ್ಸಾದವ್ರಿಗೆ ಹೇಳೋರೇ ಒಬ್ರು, ಔಷಧಿ ಕೊಡಕ್ ಮುಂಚೆ ಕೌನ್ಸಿಲಿಂಗೇ ಒಬ್ರು, ಆ ಥರ ಇಲ್ಲ. ಅಂದ್ರೆ ಭಗವಂತ ಒಂದು ಎಲ್ಲ ಫುಲ್ ಬ್ಲಾಂಕೆಟ್, ಆ ಎಲ್ಲ ಪ್ಯಾರಾಮೀಟರ್ಸ್ನ ಅವ್ನು ನೋಡ್ಕೊಳ್ತಾನೆ. ಆದ್ರಿಂದ ಅವನನ್ನು ಶರಣಾಗ್ಬಿಟ್ರೆ ನಮ್ಮ ಹಿತವನ್ನು ಅವನು ನೋಡ್ಕೊಳ್ತಾನೆ. ಇದರಲ್ಲಿ ಇನ್ನೊಂದು ತೋರಿಸ್ತಾರೆ ನೋಡಿ, ಈ ತರ ಹಿತವಾಗಿರ್ಬೇಕು, ನಮ್ ಕಷ್ಟವೆಲ್ಲ ನೋಡ್ಕೋಬೇಕು ಅಂದ್ರೆ ಭಗವಂತನ ಶರಣಾಗ್ಬೇಕು. ಅದಿಲ್ಲದೆ ಹೋದ್ರೆ ನೋಡಿ ಹೆಂಗ್ ಒದ್ದಾಡ್ತಾರೆ. ಭಗವಂತನನ್ನ ಯಾರು ಶರಣಾಗೋದಿಲ್ವೋ, ಯಾರು ಮಾಡೋದಿಲ್ವೋ, ಅವನನ್ನ ಆಸರೆ ಪಡೆಯೋದಿಲ್ವೋ, ಅವ್ರಿಗೆ ಮನದಲ್ಲಿ ಕ್ಲೇಶ ಯಾವತ್ತೂ ಹೋಗೋದಿಲ್ಲ ಅಂತ. ವಹೈಶೇಂದನಲ್ ನೆಂಜುಂ பகைசேந்தல் நெஞ்சும் உடைய வாயும் உடைய வாயும் மிக வாய்ந்து வீழாவெனிலும் மிக வாய்ந்து வீழாயெனிலும் மிக வாய்ந்த மாலைத்தான் வாழ்த்தாதிருப்ப மிக வாய்ந்து மாலைத்தாம் வாழ்த்தாதிருப்பர் இதுவன்றே மேல் தாம் செய்யும் வினை மேலை தாம் செய்யும் வினை வகசேந்தனல் நெஞ்சும் நாவுடைய வாயும் மிக வாய்ந்து வீழாவெனிலும் மிக வாழ்ந்து மாலை தாம் வாழ்த்தாதிருப்பர் இதுவன்றே மேலை தாம் செய்யும் வினை. சேர்ந்தனல் நெஞ்சும் நாவுடைய வாயும் மிக வாய்ந்து வீழாயெனிலும் மிக ஆய்ந்து மாலை தாம் வாழ்த்தாதிருப்பர் இதுவன்றே மேலை தாம் செய்யும் வினை. ತುಂಬಾ ಭಗವಂತನ ವಿಷಯದಲ್ಲಿ ತುಂಬಾ ಭಕ್ತಿಯ ವಿನಿವೇಶ ಇರೋರು, ಅವನನ್ನ ತುಂಬಾ ಕೊಂಡಾಡೋರು ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ, ಈ ಪಿಳ್ಳೈ ತಿರುನರಿಯೂರಾರ್ ಅಂತ ಒಬ್ರಿದ್ರು. ಆ ಪಿಳ್ಳೈ ತಿರುನರಿಯೂರಾರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಗವಂತನಿಗೆ ಅನೇಕ ಕಲ್ಯಾಣ ಗುಣಗಳಿದೆ, ಆದ್ರೆ ಆತರ ಇರ್ಬೇಕಾದ್ರೆ ಯಾವುದೋ ಒಂದೇ ಒಂದು ಗುಣವನ್ನ ನಾವು ಹೊಗಳ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಅದು ಪಾಪಕ್ಕೆ ಸಮಾನ ಅಂತ ಹೇಳುತ್ತೆ. ಅಂದ್ರೆ ಅವನ ಸಂಪೂರ್ಣವಾಗಿ ಅವನ ಅನುಭವವನ್ನ ಪಡೆಯದೆ ಯಾವುದೋ ಒಂದೇ ಒಂದು ಗುಣವನ್ನ ವಿಶೇಷವಾಗಿ ಕೊಂಡಾಡ್ಬಿಟ್ರೆ ಅದು ಕೂಡ ತಪ್ಪು ಮಾಡಿದ ಲೆಕ್ಕಕ್ಕೆ ಸೇರತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಬಾಕಿ ಗುಣ ಎಷ್ಟೊಂದು ಗುಣ ಇದೆ, ಅದನ್ನೆಲ್ಲ ಹೇಳ್ಬೇಡ್ದೆ, ಅದೆಲ್ಲ ಸಮಯ ಇಲ್ಲ ಅಂತ ನಾವು ಎಷ್ಟೋ ಕೆಲವೆಲ್ಲ ಬಿಡ್ತೀವಲ್ವಾ, ಹಾಗಿದ್ರೆ ಅದು ಕೂಡ ತಪ್ಪಲ್ವಾ ಅಂತ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ, ಅಷ್ಟು ಗುಣಗಳಿರ್ಬೇಕಾದ್ರೆ ಎಲ್ಲ ಗುಣಗಳನ್ನು ಹೇಳ್ಬೇಕು ನಾವು. ಯಾವುದೋ ಒಂದನ್ನು ಮಾತ್ರ ಹೇಳಿ ಯಾರೋ ಒಬ್ಬರನ್ನ ರಕ್ಷಣೆ ಮಾಡಿದ್ ಮಾತ್ರ ಒಂದು ಕಥೆಯಾಗಿ ಹೇಳ್ಬಿಟ್ಟು ಬಾಕಿದನ್ನೆಲ್ಲ ಬಿಟ್ಬಿಡ್ತಾರ ಅಂತ ಹೇಳಿದ್ರೆ ಅದು ತಪ್ಪು ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ, ನರಿಯೂರಾರ್ ಹೇಳ್ತಾರೆ, ಹೀಗೆಲ್ಲ ಮಾಡ್ತಾರಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಅದು ಅವ್ರಿಗೆ ಪೂರ್ವಜನ್ಮದ ಕರ್ಮ ಅಂತ. ಅವ್ರಿಗೆ ಹಾಗೆ ಶಾರ್ಟ್ ಸೈಟೆಡ್, ಅವ್ರಿಗೆ ಬೇರೆ ಏನು ಗೊತ್ತಾಗೋದಿಲ್ಲ, ಸ್ವಲ್ಪನೇ ಕಾಣುತ್ತೆ. ಅದರಿಂದ ನಾಲ್ಗೆಯಲ್ಲಿ ಶಕ್ತಿ ಇದ್ರೂ ಕೂಡ ಅವ್ರು ತಕ್ಕದಾಗ ಉಪಯೋಗಿಸ್ಕೊಳ್ಳೋದಿಲ್ಲ ಅಂತ. ಅಂದ್ರೆ ನಾವುಡೆಯ ವಾಯು ಅಂದ್ರೆ ನಾಲ್ಗೆ ಇರೋ ಬಾಯಿ ಅಂತ. ಯಾವ ಬಾಯಿನಲ್ಲಿ ನಾಲ್ಗೆ ಇರೋದಿಲ್ಲ? ನಾಲ್ಗೆ ಇರುತ್ತೆ, ಆದ್ರೆ ನಾಲ್ಗೆಗೆ ಎಲ್ಲ ಗುಣಗಳನ್ನು ಹಾಡೋ ಶಕ್ತಿ ಇರಲ್ಲ ಅಂತ. ಅದು ನಾವುಡೆಯ ವಾಯು ಅಂತ ಹೇಳಿದ್ರೆ, ಒಂದು ನಾಲ್ಗೆ ಇರುತ್ತೆ, ಅದನ್ನ ಬೇರೆ ಬೇರೆದಕ್ಕೂ ಉಪಯೋಗಿಸ್ಕೋಬಹುದು. ಕೆಟ್ಟ ಮಾತನ್ನ ಆಡೋಕೆ ಉಪಯೋಗಿಸ್ಕೋಬಹುದು, ಅಥವಾ ಜಗಳ ಆಡೋಕೆ ಉಪಯೋಗಿಸ್ಕೊಳ್ಬಹುದು, ಏನಕ್ಕಾದ್ರೂ ಉಪಯೋಗಿಸ್ಬೋದು. ಭಗವಂತನ ಸ್ಮರಣೆಯನ್ನ, ಅವನ ಎಲ್ಲಾ ಕಲ್ಯಾಣ ಗುಣಗಳನ್ನು ಹೇಳಕ್ಕೆ ಉಪಯೋಗಿಸ್ಕೊಳ್ಳೋದು. ಅವಾಗ ನಾವಾಯಲುಂಡೆ ನಮೋ ನಾರಾಯಣ ಎನ್ನು ಮತ್ತೆ ಆಳ್ವಾರ್ಗಳೇ ಹೇಳ್ತಾರೆ, ನನ್ನ ಹತ್ರ ನನ್ನ ನಾಲ್ಗೆ ಇದೆ, ನಾಲ್ಗೆ ಮೇಲೆ ನಾರಾಯಣನ ನಾಮ ಇದೆ. ಹಾಗಿರ್ಬೇಕಾರೆ ಎನ್ನು ಸೊಲ್ ವಾಯಿನಾಲ್, ಅದೇ ತರ ವಾಯಿನಾಲ್ ಪಾಡಿ ಮನತ್ತಿನಾಲ್ ಸಿಂಧಿಕ ಆಂಡಾಳ್ ಕೂಡ ಹೇಳ್ತಾಳೆ. ಆ ಬಾಯಿ ಇರ್ಬೇಕಾದ್ರೆ ಆ ನಾಲ್ಗೆನಲ್ಲಿ ಭಗವಂತನ ಸದಾ ಸ್ಮರಣೆ ಮಾಡ್ಬೇಕು. ಇದು ಹೇಳಿದೆ. ಇದಕ್ಕೆ ಪ್ರಾಚೀನ ಕರ್ಮ ಅಡ್ಡ ಬರುತ್ತೆ, ಅದರಿಂದಾನೇ ಅವರು ನಾಲ್ಗೆ ಇದೆ ಯಾವುದೋ ಒಂದೇ ಒಂದು ಗುಣವನ್ನ ಹೇಳ್ಬಿಟ್ಟು ಸುಮ್ಮನಾಗಿರ್ತಾರೆ ಅಂತ. ಇದಕ್ಕೆ ಇನ್ನೊಂಥರ ಪರಾಶರ ಭಟ್ರು ಕೂಡ ಇನ್ನೊಂಥರ ಅರ್ಥ ಮಾಡ್ತಾರೆ. ಸುಮಾ ಆ ವಿಡಿಯೋ ಆಫ್ ಪಂಡ್ಕೆಂಬ ಇದಕ್ಕೆ ಪರಾಶರ ಭಟ್ರು ಕೂಡ ಇದೇ ತರ ಇನ್ನೊಂದು ಇದು ಮಾಡ್ತಾರೆ, ಅರ್ಥ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಅರ್ಹತೆ ಇದ್ದು ಶಕ್ತಿನೂ ಇದ್ದು ಒಂದು ಪಕ್ಷದಲ್ಲಿ
ಅದಕ್ಕೆ ಏನ್ ಕಾರಣ ನಮಗೆ ಭಗವಂತನನ್ನ ಪೂರ್ತಿ ಅನುಸಂಧಾನ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ಅದಕ್ಕೆ ರಜಸ್ತಮಸ್ಸೇ ಕಾರಣ ಅಂತ. ನಮ್ಗೆ ಬೇರೆ ಕಡೆ ಗಮನ ಹೋಗ್ತಾ ಇರತ್ತೆ. ಅದೇನೋ ಪೂಜೆ ಮಾಡ್ತಾ ಇರ್ತೀವಿ, ಆದ್ರೆ ಒಳಗೆ ಏನೋ ಸೀದೋದಂಗೆ ಅಂತ ಜೋರಾಕಿಸ್ತು, ಅಡಿಗೆ ಮನೇಲಿ ನೋಡಿ ಏನೋ ಸೀದೋಗಿದೆ ಅಂತ. ಯಾಕಂದ್ರೆ ಗಮನ ಬೇರೆ ಕಡೆ ಇರುತ್ತೆ, ಏಕಾಗ್ರತೆ ಭಗವಂತನ ಚಿಂತೆಯಲ್ಲಿ ಇರೋದಿಲ್ಲ, ಗಮನ ಬೇರೆ ಕಡೆ ಇರುತ್ತೆ. ಹಾಗಾಗಿ ಅವ್ರ ಅದಕ್ಕೋಸ್ಕರ ಹಂಗೆ ಬುದ್ಧಿ ನಾಲ್ಗೆ ಪೂರ್ತಿಯಾಗಿ ಅನುಭವಿಸಲ್ಲ ಅಂತ, ಭಗವಂತ ಗುಣಗಳನ್ನ ಪೂರ್ತಿಯಾಗಿ ಅನುಭವಿಸೋದಿಲ್ಲ ಅಂತ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ತಪಸ್ಸು ಇವಾಗ ಇದು ಮಾಡಕ್ಕ ಭವಿಷ್ಯದಲ್ಲಿ ಕೂಡ ಅವರು ಸರಿಯಾಗಿ ಭಗವಂತನನ್ನ ಸ್ಮರಣೆ ಮಾಡೋಕ್ ಆಗೋದಿಲ್ಲ ಅಂತ. ಹೀಗೆ ಮಾಡಿದ ಪಕ್ಷದಲ್ಲಿ ಒಳ್ಳೆ ನಾಲಿಗೆ ಇದ್ದು ಶಕ್ತಿ ಇದ್ದು ಭಗವಂತನ ನಾವು ಸ್ಮರಣೆ ಹೋದ್ರೆ ಮುಂದೆ ಕೂಡ ನಾವು ಸರಿಯಾಗಿ ಭಗವಂತನ ಸ್ಮರಣೆ ಮಾಡಕ್ ಆಗದೆ ಹೋಗ್ಬೋದು ಅಂತ. ಅವರು ಭವಿಷ್ಯದಲ್ಲಿ ಅವ್ರು ಕೆಟ್ಟು ಹೋಗೋಕ್ಕೂ ಒಂದು ಇದಿದೆ. ಎಷ್ಟೋ ಜನ ನಾವು ನೋಡ್ತೀವಿ ತುಂಬಾ ಭಕ್ತರಾಗಿರ್ತಾರೆ, ಆದ್ರೆ ಇದಕ್ಕಿದಂಗೆ ಅಜಾಮಿಳ ಅನ್ನೋನು, ಅವನು ಒಬ್ಬ ಬ್ರಾಹ್ಮಣ, ಅವನು ಎಲ್ಲ ಆನಿಕೆಗಳನ್ನ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದಾನೆ. ಎಂದೋ ಒಂದ್ ದಿವಸ ಈ ತರ ಹೊಲದಲ್ಲಿ ಹೋದಾಗ ಯಾರೋ ಒಬ್ಬ ಕೀಳ್ ಜಾತಿಯ ಸ್ತ್ರೀ ಜೊತೆಗೆ ಸೇರ್ಕೊಂಡ್ಬಿಟ್ಟು ಎಲ್ಲವನ್ನ ಬಿಟ್ಬಿಡ್ತಾನೆ. ಎಲ್ಲ ಮಾಡ್ತಾ ಇದ್ದವನು ಎಲ್ಲವನ್ನ ಬಿಟ್ಬಿಟ್ಟು ಆನಿಕೆಗಳನ್ನೆಲ್ಲ ಬಿಟ್ಟು ಅವ್ರ ಮನೆಗೆ ಹೋಗ್ಬಿಡ್ತಾನೆ. ಅವಾಗ ಅವನ ಚರಿತ್ರೆನೇ ಬೇರೆ. ಹಾಗೆ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದವರು ಬಿಟ್ಬಿಡುವುದು ಅಂದ್ರೆ ಮುಂದೆ ಕೆಟ್ಟ ಹೋಗೋಕ್ಕೆ ಅವಕಾಶ ಇದೆ. ಅವರು ಕೂಡುವ ಬಂಡವಾಳ ಇದು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ನಾಮಗಳನ್ನ ಕೊಂಡಾಡ್ಕೊಂಡು ಭಗವನ್ ನಾಮವನ್ನ ಹೇಳ್ಕೊಂಡು ನಾಲಿಗೆಗೆ ಸಾರ್ಥಕತೆಯನ್ನ ಪಡ್ಕೊಳ್ಳೋದು. ಅದನ್ನ ಇಲ್ಲಿ ಪರಾಶರ ಭಟ್ರು ಹಾಗೆ ಹೇಳ್ತಾರೆ. ಪಾಪ ಅಂತ ಹೇಳೋದನ್ನ ಹಲವಾರು ತರ ಅರ್ಥ ಮಾಡ್ಕೊಳ್ತಾರೆ. ಪಾಪ ಅನ್ನೋದು ಬೇಕಾದ್ರೆ ಸಂಸಾರದಲ್ಲಿ ನಮ್ಮನ್ನ ತೆಗೆದುಬಿಡ್ಬೋದು, ಪಾಪ ಅನ್ನೋದು ನಮ್ಮನ್ನ ಸತ್ಸಂಗದಲ್ಲಿ ಇಲ್ಲೇ ಇರೋ ತರ ಮಾಡ್ಬೋದು, ಪಾಪ ಅನ್ನೋದು ಮತ್ತೆ ಸದ್ಗುಣಿಗಳು ಭಾಗವತರ ಸಂಶ್ಲೇಷ ನಮ್ಗೆ ಸಿಗದೆ ಇರೋ ತರ ಮಾಡ್ಬಿಡ್ಬೋದು. ಪಾಪ ಎನ್ನೋದು ನೀಚವಾದ ಯೋನಿಗಳಲ್ಲಿ ನಾವು ಹುಟ್ಟುವುದು. ಇದು ಎಷ್ಟು ಅನೇಕ ಕಾರಣಗಳಿರೋದ್ರಿಂದ ಈ ಪಾಪಕ್ಕೋಸ್ಕರ ನಾವು ಹೆದರ್ಕೊಳ್ಳೇಬೇಕು ಅಂತ ಪರಾಶರ ಭಟ್ರು ಹೇಳ್ತಾರೆ. ಭಗವದ್ಗೀತೆನಲ್ಲೂ ಇದೇ ತರ ಹೇಳ್ತಾರೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೋ ತಪಸ ಭಗವದ್ಜ್ಞಾನಮೇವ ಚ. ಸಾತ್ವಿಕ ಆಹಾರ, ಸಾತ್ವಿಕ ಒಡನಾಟ, ಸಾತ್ವಿಕ ಸಂಘ ಇವೆಲ್ಲನೂ ತುಂಬಾ ನಮಗೆ ತಿದ್ದುಪಡಿಗಳನ್ನ ಮಾಡ್ಕೊಳತ್ತೆ. ಯಾವತ್ತೋ ಹೇಗೋ ಇದ್ದಿರ್ಬೋದು, ಆದ್ರೆ ಒಂದು ಒಳ್ಳೆ ಸಂಘದಲ್ಲಿ ಹೋದಾಗ ಅವರ ಸದ್ಗುಣಗಳನ್ನ ನೋಡಿ ನಾವು ಕಾಪಿ ಮಾಡೋದು ಇದರಲ್ಲೇನೋ ತಪ್ಪೇ ಇಲ್ಲ. ಅಯ್ಯೋ ಅವರನ್ನೇನು ಕಾಪಿ ಮಾಡೋದು ಅಂತ ಒಳ್ಳೆಯವರ ಹಾದಿಯಲ್ಲಿ ಅವರು ನಡೆದ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋದ್ರೆ ಏನೂ ತಪ್ಪಿಲ್ಲ. ಅದನ್ನ ಹಾಗೆ ಮಾಡ್ಬೇಕು ಅಂತ. ಇದಕ್ಕೆ ಅದೇ ಕಾರಣ. ಅದನ್ನ ಇಲ್ಲಿ ಹೇಳ್ತಾರೆ, ಮಿಹವಾಯ್ದ ಮಾಲೈತ ವಾಳ್ತಾದಿರುಪ್ಪರ್. ಇದು ಯಾರು ಎಲ್ಲ ಚೆನ್ನಾಗಿ ಅವಕಾಶವೂ ಸಿಕ್ಕಿ ಸಮಯ ಸಿಕ್ಕಿ ಬಾಯು ಇದ್ದು ಮಾಡ್ದ ವಾಳ್ತಾದಿರುಪ್ಪರ್ ಇದು ಬಂದ್ರೆ ಇದೇ ತಾನೇ ಆಗೋದು. ಕೊನೆಗೆ ಮೇಲೆ ಕೆಟ್ಟು ಹೋಗ್ಬಿಡ್ತಾರೆ. ಮೇಲೆ ತಾಂ ಶಯ್ಯುಂ ವಿನಯ್, ಪಾಪಗಳನ್ನ ಸಂಚಯ ಮಾಡ್ಕೊಂಡು ಹೋಗ್ತಾರೆ ಅಂತ. ಅದಕ್ಕೆ ಪಂಚಕಾಲ ಪ್ರಕಾಶಿಕೆನಲ್ಲಿ ಆ ತರ ಇಟ್ರು. ಯಾವಾಗ ಅಂತಂದ್ರೆ ಸ್ವಾಧ್ಯಾಯ ಅಂತ ಒಂದು ಚಾಪ್ಟರ್ ಅಂದ್ರೆ ಇನ್ ಡೇ, ಒಂದು ದಿವಸಕ್ಕೆ 5 ಭಾಗವಾಗಿಟ್ರೆ ಒಂದು ಭಾಗವನ್ನ ಸ್ವಾಧ್ಯಾಯಕ್ಕಿಟ್ರೆ ಏನು ಕಲ್ತಿದ್ದೀರೋ ಒಳ್ಳೇದನ್ನ, ಕೆಟ್ಟದಲ್ಲ, ಏನು ಕಲ್ತಿದ್ದೀರೋ ಆ ಒಳ್ಳೇದನ್ನ ಆವರ್ತಿ ಹಾಕೊಳ್ಳೋದು ಅಂತ. ಈ ತರ ನಾವು ಒಂದು ದಿನದ 1ನೇ 5 ಭಾಗವನ್ನ ಅದಕ್ಕೆ ಅಂತಾನೆ ಮೀಸಲಾಗ್ಬಿಟ್ರೆ ನೋಡಿ, ಇನ್ನು 4 ಭಾಗಗಳಲ್ಲಿ ಕೆಟ್ಟದನ್ನ ಮಾಡೋಕೆ ಅವಕಾಶ ಇಲ್ಲ. ಅಟ್ಲೀಸ್ಟ್ ಆ 4 ಭಾಗ ಬಿಟ್ಬಿಡಿ, ಈ 1ನೇ 5 ಭಾಗ ಅಟ್ಲೀಸ್ಟ್ ಏನಾದ್ರೆ ನಾವು ದೇವರಿಗೆ ಅಂತ ಮೀಸಲಾಗಿ ಕಲ್ತಿದ್ದನ್ನ ಮತ್ತೆ ಅಭ್ಯಾಸ ಮಾಡೋದು ಅಂತ ಇಟ್ಕೊಂಡ್ಬಿಟ್ರೆ. ಅದಕ್ಕೆ ಅವರೆಲ್ಲ ಇದು ವರ್ಣಾಶ್ರಮ ಧರ್ಮದಲ್ಲೇ ಇಟ್ಬಿಟ್ರು ಯಾವಾಗ್ಲೂ. ಅಂದ್ರೆ ಅಧ್ಯಯನ, ಅಧ್ಯಾಪನ, ಆಮೇಲೆ ಯಾಗ, ಯಜನ, ದಾನ, ಪರಿಗ್ರಹ ಅಂತ 6 ಹೇಳ್ಬೇಕಾದ್ರೆ ಈ 3 ವರ್ಣಗಳಿಗೂ ಎಲ್ಲ ಅಧ್ಯಯನ ಅಧ್ಯಾಪನ ಎರಡೂ ಇದೆ. ಅದರಲ್ಲಿ ಕ್ಷತ್ರಿಯರಿಗೆ ಮಾತ್ರ ಅಧ್ಯಯನ ಮಾತ್ರ ಇದೆ, ಅಧ್ಯಾಪನ ಇಲ್ಲ. ಬ್ರಾಹ್ಮಣರಿಗೆ ಮಾತ್ರ ಅಧ್ಯಾಪನ ಅಧ್ಯಯನ ಎರಡೂ ಇದೆ. ಹೀಗೆ ಆ ವರ್ಣಗಳಿಗೆ ವರ್ಣಾಶ್ರಮ ಧರ್ಮದ ಪ್ರಕಾರ ಇಡ್ಬೇಕಾದ್ರೆ ಆದ್ರೆ ಎಲ್ಲರಿಗೂ ಉಂಟು. ಯಾವುದೋ ಆ ಪಂಚಕಾಲ ಪ್ರಕಾಶಿಕೆಯಲ್ಲಿ ಸ್ವಾಧ್ಯಾಯ ಅನ್ನೋದು ಉಂಟು. ಕಲ್ತೇ ಇರ್ತೀವಲ್ಲ ಏನಾದ್ರೂ ಒಂದನ್ನ, ಅದನ್ನ ಆವರ್ತಿ ಹಾಕೊಳ್ಳೋದು. ಮನಸ್ಸು ತಿಳಿಯಾಗತ್ತೆ, ನಮ್ಮಲ್ಲಿರೋ ರಜಸ್ಸು ತಮಸ್ಸೆಲ್ಲ ಕಡಿಮೆ ಆಗತ್ತೆ, ಸಾತ್ವಿಕ ಹಾದಿಯಲ್ಲಿ ಹೋಗೋಕೆ ಮನಸ್ಸು ತೊಡಗಿಸ್ಕೊಳ್ಳುತ್ತೆ. ಮುಂದಿನ ಹಾಡು ಹೋಗೋಣ. ವಿನಯಾರ್ತರ முயலும் வெம்மையை அஞ்சி தினையாம் சிறிதளவும் செல்ல
வினையாம் சிறிதளவும் செல்ல நினையாது வாசகத்தால் ஏத்தினே நினையாது வாசகத்தால் ஏத்தினேன் ஆனோ தொழுதிரெஞ்சும் ஆனோர் தொழுதிரைஞ்சும் நாயகத்தான் பொன்னடிக்கள் நான் நாயகத்தான் பொன்னடிக்கள் நான் வினையார்த்தர முயலும் வெண்மையை அஞ்சி தினையாம் சிறிதளவும் செல்ல இணையாது வாசகத்தான் ஏத்தினேன் வானோ தொழுதிரைஞ்சும் நாயகத்தான் பொன்னடிக்கள் நான் வினையார் தர முயலும் வெம்மையை அஞ்சி தினையாம் சிறிதளவும் செல்ல நினையாது வாசகத்தால் ஏத்தினேன் வானோர் தொழுதிரைந்து நடிக்கள் நான். ನಾನು ಈ ಪಾಪಗಳು ಮಾಡೋ ದುಷ್ಕೃತ್ಯದಿಂದ ಪಾಪಗಳನ್ನ ಮಾಡೋದ್ರಿಂದ ಆಗೋ ಅನಾಹುತವನ್ನ ತಿಳಿದುಕೊಂಡ್ಬಿಟ್ಟ. ಈ ಅನಾಹುತ ಏನು ಅಂತ ಹೇಳಿದ್ರೆ ಇನ್ನು ಹೆಚ್ಚು ಹೆಚ್ಚು ಪಾಪ ಸಂಚಯ ಆಗಿ ಹೀನ ಯೋನಿಗಳಲ್ಲಿ ಹುಟ್ಟೋ ತರ ನಮ್ಗೆ ಬರುತ್ತೆ ಅಂತ ತಿಳ್ಕೊಂಡು ಏನ್ ಮಾಡಿದೆ, ಬರಲಿರೋ ಪಾಪವನ್ನ ತಟ್ಟೋಣ ಅಂತ ಹೇಳ್ಬಿಟ್ಟು ನಾನು ಕಲ್ಯಾಣಗಳನ್ನ ಹಾಡೋಕ್ ಶುರು ಮಾಡಿದೆ. ಈ ಸಮಯವನ್ನ ಹಾಳು ಮಾಡದೆ ಈ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಹಿಂದೆ ಆಳ್ವಾರ್ ಇದೇ ಹಾಡ ಇದ್ರಲ್ಲಿ ಪೆರಿಯ ತಿರುವಂದಾಗಲೇ ಹೇಳಿದ್ರು. ಹೇಗೆಂದ್ರೆ ಭಗವಂತ ಒಂದು ಕೃಪೆ ಮಾಡ್ದ ನನಗೆ. ಅರುಳೆನ್ನು ತಂಡಾಲಡಿತ್ ಪಾಪದ ರಾಶಿಯನ್ನು ಹೊಡೆದು ಓಡಿಸ್ಬಿಟ್ಟೆ ನಾನು ಕಾಡಿಗೆ. ಎಲ್ಲಿ ಅಂತ ಹೇಳಿದ್ರೆ, ಹೇಗೆ ಅಂತ ಹೇಳಿದ್ರೆ, ಭಗವಂತನ ಕೃಪೆ ಅನ್ನೋ ಒಂದು ದಂಡ ಇಟ್ಕೊಂಡು ಒಡೆದು ಓಡಿಸ್ದೆ. ಸರಿ, ಹಾಗಾದ್ರೆ ಪಾಪಗಳೆಲ್ಲ ಹೋಗ್ಬಿಟ್ಮೇಲೆ ನಿಮ್ಗೇನು ಭಯ ಅಂತ ಹೇಳಿದ್ರೆ, ಅಲ್ಲೇ ಬಾಗ್ಲಲ್ಲೇ ಕಾಯ್ತಾ ಇರತ್ತಂತೆ, ಯಾವಾಗ ಒಳಗೆ ಕಾಲಿಡ್ಲಿ ಯಾವಾಗ ಒಳಗೆ ಕಾಲಿಡ್ಲಿ ಅಂತ. ಅದನ್ನ ನಾವು ನೋಡ್ಕೋಬೇಕು. ಹಾಗೆ ಅಗುಳಿ ಹಾಕ್ಬಿಟ್ಟು ಅದನ್ನ ಸೀಲ್ ಮಾಡ್ಬಿಡ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಪಾಪಗಳು ಈಗಾಗಲೇ ಬಿಟ್ಟು ಹೋಗ್ಬಿಟ್ಟಿದೆಯಲ್ಲ. ಆಳ್ವಾರಿಗೆ ಏನು ಕಷ್ಟ ಅಂತ ಹೇಳಿದ್ರೆ, ಪಾಪಗಳು ಬಿಟ್ಟು ಹೋಗಿದೆ, ಆದ್ರೆ ಅದು ವಾಪಸ್ ಬರಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಅದಕ್ಕೆ ನಮ್ಮ ಮನಸ್ಸನ್ನ ಪಕ್ವ ಮಾಡಿಸ್ಕೋಬೇಕು. ಮತ್ತೆ ಇದನ್ನೇ ಹೇಳಿ ಆವರ್ತಿ ಹಾಕೊಂಡು ಭಗವಂತನ ಯಾವುದೋ ಒಂದು ಪಾಠವನ್ನು ಕಲಿತೀವಿ ಅಂತ ಇಟ್ಕೊಳ್ಳಿ, ಕಲಿತಾಗ ಚೆನ್ನಾಗಿ ಬಂದಾಗಿರುತ್ತೆ. ಮತ್ತೆ ಅದನ್ನ ಪುಸ್ತಕ ನಾವು ಆವರ್ತಿ ಹಾಕದೆ ಹೋದ್ರೆ, ತೆಗೆದು ಹೋದಾಗ ಅಯ್ಯೋ ಏನಿತ್ತು ರಾಗ, ಹೇಗಿತ್ತು, ಹೇಳಕ್ಕೆ ಬರ್ತಾ ಇಲ್ವಲ್ಲ ಅಂತ ಅನ್ಸತ್ತೆ. ಇದೇನೇ ಕಷ್ಟ, ಶ್ರಮ. ಭಕ್ತಿಯನ್ನ ಮಾಡ್ಬೇಕಾದ್ರೆ ಅನಸೂಯತವಾಗಿ ಮಾಡ್ಬೇಕು. ತೈಲ ಧಾರಾವತಿ ಅಂತ ಹೇಳ್ತಾರೆ, ಎಣ್ಣೆ ಸುರಿದಾಗ ಹೇಗೆ ಕಂಟಿನ್ಯೂಸ್ ಆಗಿ ಬರುತ್ತೋ ಆತರ ನೀರ್ ಸುರಿಬೇಕಾದ್ರೆ ಡ್ರಾಪ್ ಆಗಿ ಬೀಳುತ್ತಲ್ಲ, ಹಾಗಲ್ಲ. ಅದಕ್ಕೆ ಅದು ಕಂಟಿನ್ಯೂಟಿ ಇರಬೇಕು. ನೆನ್ನೆ ಮಾಡದೆ ಭಕ್ತಿ ಸಾಕು ಇವತ್ತು ಬೇಡ ಅಂತಿಲ್ಲ, ಅದು ಹಂಗಲ್ಲ. ದಿನಾ ಮಾಡ್ತಾ ಇರ್ಬೇಕು. ಮನೆಗಳನ್ನ ಕ್ಲೀನ್ ಮಾಡ್ತಾ ಇರ್ಬೇಕು. ಅದು ಹಾಗೇನೆ ಅಂತರ ಕಂಟಿನ್ಯೂಸ್ ಪ್ರೋಸೆಸ್. ಒಂದು ದಿವಸ ಯಾವಾಗಲೋ ಮಾಡ್ಬಿಟ್ಟು ಆಮೇಲೆ 2-3 ವರ್ಷ ಸುಮ್ಮನೆ ಇದ್ರೆ ಆಗಲ್ಲ. ಅದು ರುಟೀನ್ ಆಗಿ ಮಾಡ್ಬೇಕು. ಮನಸ್ಸಲ್ಲಿ ಮೈಯಲ್ಲಿರೋ ಟಾಕ್ಸಿಕ್ ಇದನ್ನು ಅದೇ ತಾನೇ ಆಯುರ್ವೇದದಲ್ಲಿ ಹೇಳೋದು. ಅವಾಗವಾಗ ನಾವು ಅದನ್ನ ಡಿಟಾಕ್ಸ್ ಮಾಡ್ಕೊಳ್ಬೇಕು ಅಂತ. ಹಾಗಿರ್ಬೇಕಾದ್ರೆ ಇದನ್ನ ಕಲ್ತಿದ್ದನ್ನ ಭಗವಂತನ ವಿಷಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಹೇಗ್ ಮಾಡ್ಬೇಕು ಅಂದ್ರೆ, ನಿತ್ಯ ಸೂರ್ಯಗಳನ್ನ ನೋಡಿ ಕಲ್ತ್ಕೋಬೇಕಂತ. ಅಲ್ಲಿ ಏನ್ ಮಾಡ್ತಾರೆ ಅವರು, ಪರಮ ಪದದಲ್ಲಿ ದಿನಾ ಸಾಮವೇದ ಹೇಳಿ ಭಗವಂತನನ್ನ ಸಂತೋಷ ಪಡಿಸ್ತಾರೆ. ಅದೇನ್ರಿ, ಅವ್ರಿಗೇನ್ ಮತ್ತೆ ಹುಟ್ಟು ಬರಲ್ಲ, ಏನಿಲ್ಲ, ಇನ್ನೊಂದು ಜನ್ಮ ಅಂತ ಇಲ್ಲ, ಸಂಸಾರದಲ್ಲಿ ಬರ್ತೀವಿ ಅಂತ ಭಯ ಇಲ್ಲ. ಅದೇ ದಿನಾ ಹೋಗ್ಬೇಕು ಭಗವಂತನ ಅಂತ ಹೇಳಿದ್ರೆ ಅದೇ ಕೆಲಸ. ಹೇಗೆ ನಾವು ಉಸಿರಾಡ್ತೀವೋ ಅದೇ ತರ ಅವ್ರಿಗೆ ನಿತ್ಯ ಸೂರಿಗಳಿಗೆ ನಾಯಕತ್ತಾನ್, ಯಾರು ಅವ್ರ ನಿತ್ಯ ಸೂರಿ ನಾಯಕರಾದ ನಾರಾಯಣನನ್ನ ಒನ್ನಡಿಕ್ಕಳ್ ಅವರ ಪಾದ ಸೇವೆ ಮಾಡೋದೇ ಅವ್ರ ನಿತ್ಯ ಸೂರಿಗಳು ಹೇಗ್ ಮಾಡ್ತಾರೋ ಅದೇ ತರ ನಾವು ಮಾಡ್ಬೇಕು. ಅಲ್ಲಿ ಇಲ್ಲೂ ಹೋಗಿಲ್ವಲ್ಲ, ಅಲ್ಲಿ ಹೋದ್ಮೇಲೆ ನೋಡ್ಕೊಳ್ಳೋಣ ಅಂತಲ್ಲ, ಇಲ್ಲಿಂದಾನೇ ಶುರು ಮಾಡ್ಬೇಕು. ಯಾವಾಗ ನಾವು ಅಭ್ಯಾಸ ಮಾಡ್ತೀವಿ ಅದು ನಮ್ಗೆ ಒಗ್ಗೋಗತ್ತೆ. ಇಲ್ಲಿಂದಾನೇ ನಾವು ಅಭ್ಯಾಸ ಮಾಡ್ಬೇಕು. ಯಾವಾಗ ನಾವು ಭಗವಂತನನ್ನ ಹೋಗಿ ಸೇರ್ಬೇಕು, ಶರಣಾಗತಿ ಮಾಡ್ಕೊಳ್ತೀವಿ ಅಂತ ಆದಾಗ ಸದಾಕಾಲ ಭಗವಂತನ ಚಿಂತೆಯಲ್ಲೇ ಇರ್ಬೇಕು. ಬೇರೆ ಏನ್ ಸದಾಕಾಲ ಅಂತಂದ್ರೆ ಕೆಲಸನೇ ಮಾಡ್ಬೇಡಿ ಅಂತ. ಕೆಲಸ ಮಾಡ್ತಾ ಇದ್ದಾಗ್ಲೂ ಭಗವಂತನ ಚಿಂತೆ ಮಾಡ್ಬೋದು, ಗೊತ್ತಾ. ಪ್ರತಿಯೊಂದು ವಿಷಯಕ್ಕೂ ಭಗವಂತನಿಗೆ ಡೆಡಿಕೇಟ್ ಮಾಡ್ಕೊಂಡು, ಒಂದು ಅಡಿಗೆ ಮಾಡಿದಾಗ್ಲೂ ಅವನಿಗೆ ನೈವೇದ್ಯ ಮಾಡ್ಕೊಂಡು, ಸೊ ಭಗವಂತನ ವಿಷಯವಾಗಿ ಎಲ್ಲ ಕೆಲಸವನ್ನ ಮಾಡ್ಬೋದು ನಾವು. ಆ ತರ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಇಲ್ಲೇ ಇದ್ದವ್ರಿಗೂ ಏನು ಕಡಿಮೆ ಇಲ್ಲ. ಆಳ್ವಾರು ಅದೇ ಹೇಳ್ತಾರೆ, ಹಿಂಗೆ ಇರುಂದೇರ್ ಕಿഴക്കുತ್ತೆ ಅನ್ನೋದೇನು ಕಡಿಮೆ ಇಲ್ಲ. ಇಲ್ಲೇ ಇದ್ರು ನಾವು ಅದನ್ನೇ ಅನುಭವಿಸೋದು. ದೇಹಲಿಷ್ಟ ಸ್ತುತಿನಲ್ಲೂ ಅದೇ ತರ ವೇದಾಂತ ದೇಶಿಕರು ಹೇಳ್ತಾರೆ, ನಮಗೇನು ಬೇಡ, ನನಗೆ ಬೇರೆ ಕಾಂಚೀಪುರ ಬಿಟ್ರೆ
ಮೋಕ್ಷನೂ ನನಗೇನ್ ಬೇಡ, ಇಲ್ಲೇ ಚೆನ್ನಾಗಿದೆ ಅಂತ. ಅಲ್ಲಿ ಹೋಗಿ ಮಾಡೋದೇನು, ಅಲ್ಲೂ ಭಗವಂತನ ಸ್ತೋತ್ರ ಮಾಡೋದು, ಅದನ್ನ ಇಲ್ಲೇ ಮಾಡ್ತಾ ಇರ್ತೀವಿ. ನಮ್ಗೇನು ಬೇಡ ಅಂತ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಅದು ಕಂಟಿನ್ಯೂಸ್ ಆಗಿ ಸಿಗೋದಿಲ್ಲ. ಯಾಕಂದ್ರೆ ಮುಪ್ಪು, ವ್ಯಾಧಿ, ಜರೆ, ಸಾವು ಇದೆಲ್ಲ ಬಂದ್ಬಿಡತ್ತಲ್ಲ, ನಿಂತು ಹೋಗುತ್ತೆ. ಅಲ್ಲಿ ಹೋದ್ರೆ, ಮೋಕ್ಷದಲ್ಲಿ ಹೋದ್ರೆ ಅದು ತಡೆ ಇಲ್ಲದೆ ಪ್ರತಿನಿತ್ಯವೂ ನಮಗೆ ಸಿಗತ್ತೆ. ಅದಕ್ಕೋಸ್ಕರ ಆ ಥರ ಹೇಳ್ತಾರೆ. ಭಗವಂತನನ್ನ ನಾವು ಆಯ್ತು ನಮ್ಗೆ ಪಾಪಗಳನ್ನೆಲ್ಲ ಓಡಿಸ್ಬಿಟ್ವಿ ಅಂತ ಆರಾಮಾಗಿ ಬಿಡ್ಬಾರ್ದು. ಪಾಪ ನಮ್ಮ ಹತ್ರ ಬರದೇ ಇರೋ ಥರನೂ ಮಾಡ್ಬೇಕು. ಮುಂದಿನ ಹಾಡು. ನಾನ್ ಕೂರುಂ ಕೂತಾವದು நான் கூறும் கூத்தாவது இத்தனையே இத்தனையே நாள் நாளும் தேங்கோதும் நீருருவம் செங்கண்மால் நாள் நாளும் தேங்கோத நீருருவன் செங்கண்மால். ಇದು ನಾಳು ಅಂತ ಇದೆಯಲ್ಲ, ಅದನ್ನ ಬೇಕಾದ್ರೆ ಫಸ್ಟ್ ಲೈನ್ಗೆ ಕೂಡ ಆಡ್ ಮಾಡ್ಕೋಬಹುದು, ಸೆಕೆಂಡ್ ಲೈನ್ ಅಲ್ಲೂ ಹೇಳ್ಬೋದು. ಮೀನಿಂಗ್ಫುಲ್ ಆಗಿರುತ್ತೆ. ಅದು ಎರಡನ್ನೂ ಬೇಕಾದ್ರೆ ಕಾಮನ್ ಆಗಿ ಯೂಸ್ ಮಾಡ್ಕೊಳ್ಬೋದು. நீங்காத மாகதியாம் வெண்ணரகில் நீங்காத மாகதியாம் வெண்ணரகில் சேராமல் காப்பதற்கு சேராமல் காப்பதற்கு நீ கதியாம் நெஞ்சே நினை நீ கதியாம் நெஞ்சே நினை. நான் கூறும் கூத்தாவது இத்தனையே நாள் நாளும் தேங்கோதும் நீருருவம் செங்கண்மால் நீங்காத மாகதியாம் வெண்ணரகில் சேராமல் காப்பதற்கு நீ கதியாம் நெஞ்சே நினை. நான் கூறும் கூற்றாவது இத்தனையே நாள் நாளும் தேங்கோத நீருருவன் செங்கண்மால் நீங்காத மாகதியாம் வெண்ணரகில் சேராமல் காப்பதற்கு நீ கதியாம் நெஞ்சே நினை. ಈ ಪದ್ಯದಲ್ಲಿ ಆಳ್ವಾರು ನಮಗೆ ಒಂದು ವಿಷಯ ತಿಳಿಸ್ಕೊಡ್ತಾರೆ. ನಮಗೆ ಪ್ರಾಪಕ ಮತ್ತೆ ಪ್ರಾಪ್ಯ ಎರಡೂ ಭಗವಂತನೇ ಅಂತ. ನಾವು ಪಡೆಯಬೇಕಾದ್ದು ಯಾರು ಅಂತ ಹೇಳಿದ್ರೆ ಭಗವಂತನೇ. ಅದನ್ನ ನಮ್ಗೆ ಯಾರು ಪಡ್ಕೊಡ್ತಾರೆ ಅಂದ್ರೆ ಅದಕ್ಕೂ ಭಗವಂತನೇ ನಮ್ಗೆ ಸಹಾಯ ಮಾಡ್ತಾನೆ ಅಂತ. ಎರಡೂ ಅಷ್ಟೇನೆ, ನಮ್ಮ ಉಪಾಯ ಉಪೇಯಗಳು ಎರಡು ಭಗವಂತನೇ ಆಗಿದ್ದಾನೆ ಅಂತ. ಈ ಮನಸ್ಸಿಗೆ ಒಂದು ಹೇಳ್ತಾರೆ ಏನಪ್ಪಾ ಅಂದ್ರೆ ನಾಳಂ ಅಂದ್ರೆ ಪದೇ ಪದೇ ದಿನ ಸದಾ ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಇತ್ತನೆಯೇ ನಾನ್ ಕೂರುಂ ಕೂತಾವದು. ನಾನ್ ನಿನ್ಗೆ ಅಡ್ವೈಸ್ ಮಾಡೋದು ಏನ್ ಗೊತ್ತಾ, ಯಾರಿಗೆ ಅಂದ್ರೆ ನೆಂಜಿಗೆ, ತನ್ನ ಮನಸ್ಸಿಗೆ ಹೇಳ್ತಾರೆ. ನೆಂಜೇ ನೀನ್ ನೆನೆಸ್ಕೊಳ್ಬೇಕು ಯಾವ್ದು ಅಂತ ಹೇಳಿದ್ರೆ, ನಮ್ಮನ್ನ ಬೇರೆ ಕಡೆ ನರಕದಲ್ಲಿ ಹೋಗಿ ಬೀಳದೆ ಇರೋ ತರ ನಮ್ಮನ್ನ ಕಾಪಾಡ್ಬೇಕಾದ್ರೆ ನಾವು ಒಂದು ಕೆಲಸ ಮಾಡ್ಬೇಕು. ಏನಪ್ಪಾ ಅಂದ್ರೆ ಆಶ್ರಯಿಸ್ಬೇಕು. ಯಾರನ್ನ ಆಶ್ರಯಿಸ್ಬೇಕು ಅಂದ್ರೆ ತೇಂಗೋದ ನೀರುರುವಂ ಶೆಂಗಣ್ಮಾಲ್. ಅಗಾಢವಾದ ಸಮುದ್ರದ ಬಣ್ಣಕ್ಕೆ ಇದಾನಲ್ಲ, ಕಣ್ಣುಗಳು ಸ್ವಲ್ಪ ಲೇಸಾಗಿ ಕೆಂಪಗೆ ಇದೆಯಲ್ಲ ಆ ಭಗವಂತ, ಅವನೇನೆ ನಮಗೆ ಗತಿ. ಮಾಗತಿ, ನಮಗೆ ಮಾಗತಿ ಅಂದ್ರೆ ಹೈವೇ ಫಾರ್ ಮೋಕ್ಷ. ನಮಗೆ ಇಲ್ಲ ಇದು ಯಾವ ನಾನ್ ಸ್ಟಾಪ್ ರೋಡ್, 6 ವೇ ಹೈವೇ ಎಲ್ಲ ಇರುತ್ತಲ್ಲ, ಹೇಗೆ ಎಷ್ಟು ಬೇಗ ಹೋಗಿ ಸೇರ್ಕೊಂಡ್ಬಿಡ್ಬೋದು. ಇದೇ ಮೈಸೂರಿಗೆ 3.5 ಗಂಟೆ ಕಾಲ 4 ಗಂಟೆ ಕಾಲ ಒತ್ತಾಡ್ಕೊಂಡು ಹೋಗ್ತಾ ಇದ್ವಿ ಬಸ್ಗಳಲ್ಲಿ, ಕಾರುಗಳಲ್ಲಿ, ಎಷ್ಟು ಕಷ್ಟಪಟ್ಕೊಂಡು. ಈಗ ನೋಡಿ 1.5 ಗಂಟೆ ಕಾಲದಲ್ಲಿ ಹೋಗ್ತೀವಿ. ಹೈವೇ ಅದೇ ತರ ಇದೇನೆ ಸೇಮ್ ಅಪ್ಲೈ ಆಗುತ್ತೆ ನಮಗೆ. ನಾವು ಸುಮ್ಮನೆ ಏನೇನೋ ಅನೇಕ ಬೇರೆ ದೇವತೆಗಳಲ್ಲೆಲ್ಲ ಆಶ್ರಯ ಮಾಡ್ಕೊಂಡು ಕೊನೆಗೂ ಹೋಗಿ ಸೇರ್ತೀವಿ, ಮೋಕ್ಷಕ್ಕೆ ಹೋಗದೇ ಇಲ್ಲ. ಯಾಕಂದ್ರೆ ಫೈನಲ್ ಡೆಸ್ಟಿನೇಷನ್ ಅದೇನೆ, ಅಲ್ಲಿಗೆ ಹೋಗ್ತೀವಿ. ಆದ್ರೆ ಯಾವಾಗ್ಲೋ ಇಂದ್ರೋ ನಾಳೆಯೋ ಅಂತ ಹೇಳಿದಾಗ ಈ ಜನ್ಮದಲ್ಲೋ ಇನ್ನೊಂದು ಜನ್ಮದಲ್ಲೋ ಅಥವಾ ಈ ಕಲ್ಪದಲ್ಲೋ ಇನ್ನೊಂದು ಕಲ್ಪದಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಜನ್ಮಗಳು ಹೆಚ್ಚಾಗ್ತಾ ಹೋದಂಗೆ ನಾವು ಮಾಡೋ ಪಾಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ನಮಗೆ ಈ ವಿವೇಕ ಬಂದಿರುವಾಗ, ಬುದ್ಧಿ ತಿಳಿದಿರುವಾಗ ನಾವು ಶರಣಾಗತಿ ಮಾಡ್ಕೊಂಡು ಈ ಹೈವೇನಲ್ಲಿ ಹೋಗಿ ಆ ಕಡೆ ಈ ಕಡೆ ಟೈಮ್ ವೇಸ್ಟ್ ಮಾಡದೆ ಹೋಗಿ ಸೇರೋದು ಒಳ್ಳೇದಲ್ವೇ. ಯಾಕಂದ್ರೆ ಸಂಸಾರದಲ್ಲಿ ಬಂದಾಗ ನಾವೇ ನೋಡ್ತೀವಿ ಎಂತೆಂಥ ಕಷ್ಟ, ಆದಿ ಭೌತಿಕ ಆದಿ ದೈವಿಕ ಆಧ್ಯಾತ್ಮಿಕ ಎಲ್ಲ ತಾಪತ್ರಯಗಳು ನಮ್ಮನ್ನ ಹಿಂಡಿ ಹೊಸಕ ಹಾಕ್ಕೊಡತ್ತೆ.
ಯಾರಾದ್ರೂ ಒಬ್ರು ಮನೆಯಲ್ಲಿ ಒಂಚೂರು ತೊಂದರೆ ಇಲ್ಲ ಅಂತ ಇರೋರಿದ್ರೆ ಕೈ ಎತ್ಬೋದು, ಯಾರ ಮನೇಲೂ ಹಾಗಿಲ್ಲ. ಯಾಕಂದ್ರೆ ಸಂಸಾರ ಅಂದ್ರೇನೆ ಅದೇನೆ, ರಜಸ್ತಮಸ್ಸು ಒಳಗೊಂಡಿದೆ ಈ ಪ್ರಕೃತಿನಲ್ಲಿ ಇರೋ ಸಂಸಾರದಲ್ಲಿ. ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದಿದೆ, ಯಾವ್ದು ತೊಂದರೆ ಇಲ್ಲದೆ ಇರೋರು ಯಾರು ಇಲ್ಲ. ಹಾಗಿರ್ಬೇಕಾದ್ರೆ ಮತ್ತೆ ಮತ್ತೆ ಜನ್ಮ ತಗೊಂಡು ಬಂದು ಸಂಸಾರದಲ್ಲಿ ಹುಟ್ಟಬೇಕು ಅಂತ ಆಸೆ ಪಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೋಸ್ಕರ ಈ ಹೈವೇ ಇದೆಯಲ್ಲ ಅದನ್ನ ಹೇಳ್ತಾರೆ ತೇಂಗೋದ ನಿಮ್ಮೂರು ಶಂಕಣ್ಮಾರ್, ಅದನ್ನ ನೀಗಾದ ಮಾಗತಿಯಂ, ಅದು ದೊಡ್ಡ ಒಳ್ಳೆ ಹೈವೇ ತರ ಇದೆ, ಅದರಲ್ಲಿ ಅದನ್ನ ಆಶ್ರಯಿಸ್ಬೇಕು. ಅದೇನ್ ಮಾಡುತ್ತೆ ಅಂದ್ರೆ ವೆನ್ನರ ಹಿಲ್ ಪೋಯ್ ಕಾಪದಕ್ಕೆ, ನಾವು ಹೋಗಿ ನರಕದಲ್ಲಿ ಬೀಳದೆ ಇರೋ ತರ ನಮ್ಮನ್ನ ಕಾಪಾಡುತ್ತಂತೆ. ಯಾವುದೋ ಬೇರೆ ರೂಟಲ್ಲಿ ಹೋಗ್ಬಿಟ್ರೆ ಅದಕ್ಕೆ ಯಾವ್ದೋ ಡೆಡ್ ಎಂಡ್ ಹೋಗ್ಬಿಡ್ಬೋದು, ಅಥವಾ ಇನ್ಯಾವುದೋ ಹಳ್ಳಿಗೆ ಒಳಗಡೆ ಇಂಟೀರಿಯರ್ ವಿಲೇಜ್ ಹೋಗ್ಬಿಡ್ಬೋದು. ಮತ್ತೆ ನಾವು ಮತ್ತೆ ಬೇರೆ ಬಂದು ತಿರ್ಗಾ ಮೇನ್ ರೋಡ್ ಸೇರ್ಕೊಳ್ಳೋಕೆ ಸುಮಾರು ಸಮಯ ಹಾಳಾಗ್ಬಿಡುತ್ತೆ. ಟ್ರಾವೆಲಿಂಗ್ ಅಲ್ಲಿ ಹೇಗೋ ಹಾಗೆ ಇದನ್ನು ಅಷ್ಟೇನೆ, ಸೋಲ್ ಟ್ರಾವೆಲಿಂಗ್, ನಮ್ಮ ಆತ್ಮದ ಪಥ ಇದೆಯಲ್ಲ ಅದು ಹಾಗೇನೆ. ಅದನ್ನ ನಾವು ಮಿಸ್ ಮಾಡ್ಬಿಡ್ಬಾರ್ದು ಅಂತ. ಅದಕ್ಕೆ ನೆಂಜೇ ನೀನೈ, ನೀನು ನೋಡು, ನೀನು ಇದನ್ನ ನೋಡ್ಕೋಬೇಕು, ಹುಷಾರಾಗಿ ನೀನು ಇರ್ಬೇಕು ಈ ವಿಷಯದಲ್ಲಿ ಮಾತ್ರ ಅಂತ. ಇಲ್ಲಿ ಈ ವಿಷಯದಲ್ಲಿ ಮಾತ್ರ ಏನಪ್ಪಾ ಅಂತ ಹೇಳಿದ್ರೆ ಸಕೃದೇವ ಪ್ರಪನ್ನಾಯ, ಒಂದು ಸತಿ ನೀವು ಶರಣಾಗತಿ ಮಾಡ್ಕೊಂಡ್ರೆ ಸಾಕು. ಇದನ್ನೆಲ್ಲ ನೆಂಜೇ ನಿನೈ ಅಂತ ಹೇಳ್ಬೇಕಾದ್ರೆ, ನೆಂಜಿಗೆ ಏನ್ ಹೇಳ್ತಾರೆ, ಮನಸ್ಸಿಗೆ ನಿನೈ ಅಂದ್ರೆ ಜ್ಞಾಪಿಸ್ಕೋ. ಏನ್ ಜ್ಞಾಪಿಸ್ಕೋಬೇಕು ಅಂದ್ರೆ ಭಗವಂತ ಚರ್ಮ ಶ್ಲೋಕಗಳನ್ನೆಲ್ಲ ಹೇಳಿದಾನೆ, ನಾನ್ ನಿನ್ನ ಕಾಪಾಡ್ತೀನಿ, ನೀನ್ ನನ್ಗೆ ಶರಣಾಗು ಅಂತ. ಆ ಚರ್ಮ ಶ್ಲೋಕಗಳನ್ನೆಲ್ಲ ಕಾಪಾಡು. ಯಾವ್ದನ್ನ ವರಾಹ ಚರ್ಮ ಶ್ಲೋಕದಲ್ಲಿ ಹೇಳ್ದ ಅವನು, ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿ ಅಂತ ಹೇಳ್ದ. ಸ್ಥಿತೇ ಮನಸ್ಸು ಸುಸ್ವಸ್ಥೆ, ಮನಸ್ಸು ಬುದ್ಧಿ ಎಲ್ಲ ಸ್ಥಿರವಾಗಿರುವಾಗ ನನ್ನನ್ನ ಯಾರು ಸ್ಮರಣೆ ಮಾಡ್ತಾರೋ ಅವರನ್ನ ನಾನು ಸಾಯುವಾಗ ನಾನು ಸ್ಮರಣೆ ಮಾಡ್ತೀನಿ ಅಂತ. ಅದೇ ತರ ರಾಮಾವತಾರದಲ್ಲೂ ಅಷ್ಟೇ ಸಕೃದೇವ ಪ್ರಪನ್ನಾಯ ತವಾಸ್ಮಿ ಯಾಚಿತೆ ಅಭಯಂ ಸರ್ವಭೂತೇಭ್ಯೋ, ಎಲ್ಲರಿಗೂ ನಾನು ಅಭಯ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ದ. ನೀನೇ ಅದನ್ನೆಲ್ಲ ಯೋಚನೆ ಮಾಡು, ಯಾಕೆ ಸುಮ್ಮನೆ ಆತಂಕ ಪಟ್ಕೊಳ್ತೀಯ, ಹೇಗೋ ಏನು ಅಂತ ಯಾಕೆ ಕಷ್ಟಪಡ್ತೀಯ? ಅದನ್ನ ನೀನೆ ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಯಾರಾದ್ರೂ ಹೇಳ್ತಾರ ಈ ತರ ಯೋಚನೆ ಮಾಡ್ಬೇಡ, ಮಾ ಶುಚಃ ಅಂತ ಯಾರಾದ್ರೂ ನಮ್ಗೆ ಹೇಳೋರಿದಾರ ಅಂತ ನೀನೇ ಅದನ್ನ ಭಗವಂತ ನಮಗೆ ಹೇಳ್ದ. ಈ ಚರ್ಮ ಶ್ಲೋಕಗಳನ್ನೆಲ್ಲ ಜ್ಞಾಪಿಸ್ಕೊಂಡು ಆ ಹೆದ್ದಾರಿಯಲ್ಲಿ ಹೋಗ್ಬಿಡು ನೀನು ಅಂತ ಹೇಳ್ತಾರೆ. நினைத்திரஞ்சி மானிடவர் ஒன்றிரப்பர், மானிடவர் ஒன்றிரப்பர் என்றே நினைத்திடவும் வேண்டா நீ நேரே, என்றே நினைத்திடவும் வேண்டா நீ நேரே. நினைந்திரைஞ்ச எவ்வளவர் எவ்விடத்தோர், நினைத்திரஞ்ச எவ்வளவர் எவ்விடத்தோர், ஆலே அது தானும் ஆலே அது தானும் எவ்வளவும் உண்டோ எமக்கு, எவ்வளவும் உண்டோ எமக்கு. நினைத்திரைஞ்சி மானிடவர் ஒன்றிரப்பர், என்றே நினைத்திடவும் வேண்டா நீ நேரே. நினைத்து இணைஞ்ச எவ்வளவர் எவ்விடத்தோர், மாலே அது தானும் எவ்வளவும் உண்டோ எமக்கு. நினைத்திரஞ்சி மானிடவர் ஒன்றிரப்பர் என்றே நினைத்திடவும் வேண்டா நீ நேரே. நினைத்திரஞ்ச எவ்வளவர் எவ்விடத்தோர், மாலே அது தானும் எவ்வளவும் உண்டோ எமக்கு. ಮಾನಿಡವರ್ ಅಂತ ಹೇಳಿದ್ರೆ ನಿನ್ನನ್ನ ಏನಕ್ಕಾದ್ರೂ ಉಪಯೋಗಿಸ್ಕೊಳ್ತಾರೆ. ಚತುರ್ವಿಧ ಭಜಂತೆ ಮಾ ಜನಾಸ್ಕೃತಿನೋರ್ಜನ ಅಂತ ಭಗವದ್ಗೀತೆ ಹೇಳಿದ್ರಲ್ಲ, ಆ ತರ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ 4 ಜನ ಇದ್ದಾರೆ. ಉದಾರ ಸರ್ವ ಏವೇತೆ ಅಂತ ಭಗವಂತ ಹೇಳ್ಬಿಡ್ತಾನೆ. ಆದ್ರೆ ನಾವು ಮಾಡೋದೇನು, ಆಳ್ವಾರ ಹೇಳ್ತಾರೆ, ಅಯ್ಯೋ ನಿನ್ನನ್ನೆಲ್ಲ ಚಿಕ್ಕ ಚಿಕ್ಕ ಕೆಲ್ಸಕ್ಕೆ ಕೂಡ ಉಪಯೋಗಿಸ್ಕೊಳ್ಳೋದಿಲ್ಲ, ಅದು ಕೂಡ ಹೋಗ್ಲಿ ಉನ್ನಾಲೆಲ್ಲ ಯಾವರಾನು ಒಂದ್ರೊಂದು ಕುறைவேண்டೇನಂತ ಆ ಚಿಕ್ಕ ವಿಷಯ ಬೇಕಾದ್ರೂ ಅಟ್ಲೀಸ್ಟ್ ನಿನ್ನ ಹತ್ರ ಬರ್ತಾರ. ಅದು ಇಲ್ಲ, ಅದು ದೇವತಾಂತ್ರ ಕೊಟ್ಟೋಗ್ತಾರೆ, ಬೇಗ ಮಾಡ್ಕೊಡ್ತಾರೆ ನಮ್ ಕೆಲಸ ಅಂತ ದೇವತಾಂತ್ರ ಕೊಟ್ಟೋಗ್ತಾರೆ. ತಲೆ ಸೆಚ್ಕೋತಾರೆ ಆಳ್ವಾರು. ಏನ್ ಮಾಡೋದು, ಅದಕ್ಕಾದ್ರೂ ನಿನ್ನ ಹತ್ರ ಬರಲ್ವಾ, ನಿನ್ನ ಹತ್ರ ಸಿಗಲ್ವಾ ಅದು?
ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲಾನು ಸಿಗುತ್ತೆ. ಅದು ವಿಳಂಬ ಆಗಿದ ತಕ್ಷಣ ಆಗೋದಿಲ್ಲ ಜನಕ್ಕೆ, ಎಲ್ಲ ಬೇಗ ಆಗ್ಬಿಡ್ಬೇಕು ಕೆಲಸ. ಅದು ಯಾವುದೋ ಒಂದು ಕಾಯಿಲೆ ಇರುತ್ತೆ ಅನ್ಕೊಳ್ಳಿ, ಅದಕ್ಕೆ ಪ್ರೊಲಾಂಗ್ಡ್ ಮೆಡಿಸನ್ ಅದು ವಾಸಿ ಆದ್ಮೇಲೆ ಕೂಡ ಅವ್ರು ಹೇಳ್ತಾರೆ ಡಾಕ್ಟರ್, ಇನ್ನೂ ಒಂದು ವಾರ ಇದನ್ನ ಕಂಟಿನ್ಯೂ ಮಾಡ್ಬೇಕು ನೀವು, ಯಾಕಂದ್ರೆ ಅದು ಫೇಸ್ ಮ್ಯಾನರ್ ಅಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ಬೇಕು ಅಂತ. ಆ ತರ ಇರ್ಬೇಕಾದ್ರೆ ನಮಗೆ ಕ್ಷಿಪ್ರವಾಗಿ ಯಾವ್ದಾದ್ರು ಒಂದು ಫಲ ಸಿಕ್ಬಿಡತ್ತಾ, ಕ್ಷಿಪ್ರವಾಗಿ ಸಿಕ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಎಲ್ಲ ಆ ಕಡೆ ಈ ಕಡೆ ಬೇರೆ ದೇವತೆಗಳ ಹತ್ರ ಹೊರಟೋಗ್ತಾರೆ. ಅದಕ್ಕೆ ಕೂಡ ನಿನ್ನ ಹತ್ರ ಬರೋದಿಲ್ಲ ಅಂತ ಆಳ್ವಾರ್ ಹೇಳ್ತಾರೆ. ಅವಾಗ ಎಂಡ್ರೆ ನೀನೆತ್ತಿಡ ಎಂಡ ನೀನೇ ಭಗವಂತನಿಗೆ ಹೇಳ್ತಾರೆ ಆಳ್ವಾರ್. ಹಾಗೆಲ್ಲ ಅನ್ಕೊಂಡ್ಬಿಡ ಎಲ್ಲ ನನ್ನ ಹತ್ರ ಬರ್ತಾರೆ ಅಂತ, ಆ ಚಿಕ್ಕ ವಿಷಯಕ್ಕೆ ಕೂಡ ಬೇರೆಯವ್ರ ಹತ್ರ ಹೋಗೋರಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು. ಈ ಯಾವುದೋ ಒಂದು ದೇವತೆಯಲ್ಲಿ ನಾವು ಅನುರಕ್ತರಾಗಿದ್ರೆ ನಮಗೆ ಅಲ್ಟಿಮೇಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಮೋಕ್ಷ ನಮಗೆ ಸಿಗತ್ತಾ, ಅದರಿಂದ ನಮಗೆ ದೊರಕತ್ತಾ ಅಂತ ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಮೋಕ್ಷ ಒಂದು ವೇಳೆ ನಮ್ಗೆ ಸಿಗ್ಲಿಲ್ಲ ಅಂತ ಇದ್ರೆ ಮತ್ತೆ ಮತ್ತೆ ನಾವು ಸಂಸಾರದಲ್ಲೇ ಬರ್ಬೇಕು. ಮತ್ತೆ ಸಂಸಾರದಲ್ಲಿ ಬಂದಾಗ ನಮ್ಗೆ ಇದೇ ತರ ಚೆನ್ನಾಗಿರೋ ಒಂದು ಜನ್ಮ ಸಿಗತ್ತೆ ಅಥವಾ ಮನುಷ್ಯ ಜನ್ಮ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ. ಇದನ್ನ ಪದೇ ಪದೇ ಪಡಿಸಿ ಸೊನ್ನ ಅಂತ ಹೇಳ್ತಾರೆ ಆಳ್ವಾರುಗಳು. ಮತ್ತೆ ಇದನ್ನ ರಿಪೀಟ್ ಮಾಡಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಬುದ್ಧಿಗೆ ಚೆನ್ನಾಗಿ ಹೋಗ್ಬೇಕು, ನಾಟಬೇಕು. ಯಾಕಂತ ಹೇಳಿದ್ರೆ ಈ ದೇವತಾಂತ್ರಗಳಲ್ಲಿರೋ ಭಕ್ತಿಗಿಂತ ಭಯ ಜಾಸ್ತಿ ಇದೆ. ಯಾವ್ದು ಏನ್ ಮಾಡ್ಬಿಡುತ್ತೋ ಅದು ಕೋಪಿಸ್ಕೊಂಡು ನಮ್ಮನ್ನ ಏನಾದ್ರೂ ಮಾಡ್ಬಿಡತ್ತೇನೋ ಅಂತ. ಯಾವುದು ಏನು ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಯಾರು ಒಳ್ಳೇದು ಮಾಡ್ಬೇಕು ಅಂತ ಒಳ್ಳೇದೇ ಮಾಡಕ್ಕಾಗದೆ ಇರೋ ದೇವತೆಗಳಿಗೆ ಕೆಟ್ಟದ್ದೇನನ್ನ ಮಾಡ್ತಾರೆ. ನಾವು ಆತರ ಅನ್ಕೊಳ್ಬಾರ್ದು. ನಾವು ಅನುಭವಿಸೋದು ಒಳ್ಳೇದು ಕೆಟ್ಟದ್ದು ಎಲ್ಲ ನಮ್ಮ ಕರ್ಮಾನುಸಾರ ಅಷ್ಟೇನೆ. ಯಾವ ದೇವತೆನೂ ಏನು ಮಾಡೋದಿಲ್ಲ. ಆದ್ರೆ ನಾವು ಮಾಡೋ ಪೂಜೆಗಳಲ್ಲಿ ವ್ಯತ್ಯಾಸವಾಗಿ ಕ್ರಮ ತಪ್ಪಿದ್ರೆ ಸಣ್ಣ ದೇವತೆಗಳಿಗೆ ಕೋಪ ಬಂದ್ಬಿಡತ್ತೆ, ಅದು ಬೇರೆ ವಿಷಯ. ಆದ್ರೆ ನಾರಾಯಣನ ಹತ್ರ ಶ್ರಮ ಇಲ್ಲ, ಅದೊಂದು ನಾವು ಗಟ್ಟಿಯಾಗಿ ತಿಳ್ಕೊಳ್ಬಹುದು. ಆ ತರ ಇರ್ಬೇಕಾದ್ರೆ ತಾನು ಮಾತ್ರ ಉಪಾಯ ಎಲ್ಲಾನೇ ಭಗವಂತನಾಗಿದ್ದಾನೆ. ಸುಲಭವಾಗಿ ಒಂದ್ಸತಿ ನನ್ನ ಹತ್ರ ಬಂದ್ಬಿಟ್ರೆ ಬೇರೆ ಏನ್ ಬೇಡ, ಮೋಕ್ಷವನ್ನು ಕೇಳ್ಕೊಳ್ಳಿ, ಬಾಕಿದು ಎಲ್ಲ ಆಟೋಮೆಟಿಕ್ ಆಗಲಿ ನಿಮ್ಮ ಅಕೌಂಟ್ ಅಲ್ಲಿ ಬಂದು ಬೀಳತ್ತೆ ಅಂತ ಅದನ್ನೇ ಹೇಳ್ತಾರೆ. ನೀನೈತು ಈರಂಜ ಎವ್ವಳಗೊಮ್ಮೆ ಬಿಡತ್ತೋ. ಏನ್ ಬೇಕಾ ಏನಕ್ಕಾದ್ರೂ ದೇವತಾಂತ್ರಗಳ ಹತ್ರನೇ ಹೋಗ್ತಾರೆ ಹೊರತು ದೊಡ್ಡದಾಗಿ ನಾರಾಯಣ ಹತ್ರ ಹೋಗ್ಬಿಡೋಣ ಅಂತ ಮಾಲೆ ಅದು ತಾನು ಎವ್ವಳಗೂ ಉಂಡೋ ಅಂತ ಹೇಳ್ತಾರೆ. ಯಾಕಂದ್ರೆ ಆದ್ರೆ ಈ ತರಹದ ಬುದ್ಧಿ ಇದೆಯಲ್ಲ ನನಗಿಲ್ಲಪ್ಪ ಅಂತ ಹೇಳ್ತಾರೆ. ನಾನು ಆತರ ಇಲ್ಲ, ನಾನು ಏಕ ಒಂದೇ ಮನಸ್ಸಿನಿಂದ ನಿನ್ನಲ್ಲೇ ಶರಣಾಗಿದ್ದೀನಿ, ನನಗೇನು ಆಮಿಷಗಳು ಇಲ್ಲ. ಒಂದ್ ವೇಳೆ ಇದ್ರೆ ಕೂಡ ಅದು ನಿನ್ನನ್ನೇ ಕೇಳ್ಕೊಳ್ತೀನಿ ಹೊರತು ನಾನು ಬೇರೆ ಕಡೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಯಮಕ್ ಅಂತ ಹೇಳ್ತಾರೆ. ನನಗೆ ಆ ಥರದ್ದೆಲ್ಲ ಇಲ್ಲ. ಒಂದು ಕಾಲದಲ್ಲಿ ಏನಾದ್ರೂ ಫಲಾಪೇಕ್ಷೆ ಅಂತ ಇದ್ರೆ ಕೂಡ ನಿನ್ನಲ್ಲೇ ಬಂದು ಕೇಳ್ಕೊಳ್ತೀನಿ ಹೊರತು ನಾನು ಬೇರೆ ಎಲ್ಲೋ ಹೋಗೋದಿಲ್ಲ ಅಂತ. ಮುಂದಿನ ಹಾಡು. எமக்கு யாம் விண்ணாட்டுக்கு எமக்கு யாம் விண்ணாட்டுக்கு உச்சமதாம் வீட்டை உச்சமதாம் வீட்டை அமைத்திருந்தோம் அகுதன்றே ஆமாறு அமைத்திருந்தோம் அகுதன்றே ஆமாறு அமைப்பொலிந்த மென்தோழி காரணமா அமைப்பொலிந்த மென்தோழி காரணமா வெண்கோடு ஏரேழுடனே வெண்கோட்டு ஏரேழுடனே ஒன்றானையே மனத்தை கொண்டு ஒன்றானையே மனத்து கொண்டு எமக்கு யாம் விண்ணாட்டுக்கு உச்சமதாம் வீட்டை அமைத்திருந்தோம் அதன்றே ஆமாறு அமைப்பொலிந்த மென்தோழி காரணமா வெண்கோடு ஏரேழுடனே ஒன்றானையே மனத்து கொண்டு எமக்கு யாம் விண்ணாட்டுக்கு உச்சமதாம் வீட்டை அமைந்திருந்தோம் அகுதன்றே ஆமாறு அமைப்பொலிந்த மென்தோழி காரணமா வெண்கோட்டு ஏரேழுடனே ஒன்றானையே ಮನಸ್ಸು ಕೊಂಡು. ಸರಿ ಆಳ್ವಾರೇ, ಹಾಗಾದ್ರೆ ನೀವು ಪರಮಪದ ಪ್ರಾಪ್ತಿಗೆ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ,
ಪರಮಪದ ಪ್ರಾಪ್ತಿಗೆ ನಾನ್ ಮಾಡೋದು ಇಷ್ಟೇ. ಯಾಕಂದ್ರೆ ಮೆಣ್ತೋಳಿ ಯಾರಪ್ಪ? ನಪ್ಪಿನ್ನೆ. ಬಿದಿರಿನ ತರ ತುಂಬಾ ಕೋಮಲವಾಗಿ ನೀಳಾಗಿ ಉದ್ದಕ್ಕೆ ತೋಳುಗಳಿತ್ತಂತೆ ಅವಳಿಗೆ, ಸುಂದರವಾದ ತೋಳುಗಳು. ಆ ನಪ್ಪಿನ್ನೆಯನ್ನ ಪಡೆಯೋಕೋಸ್ಕರ ಸಪ್ತ ವೃಷಭಗಳನ್ನ ನಿರಸನ ಮಾಡಿದ್ನಲ್ಲ ಭಗವಂತ ಶ್ರೀಕೃಷ್ಣ, ಅವನನ್ನೇ ನಾನು ಆಶ್ರಯ ಮಾಡೋದು ಅಂತ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಮೋಕ್ಷ ಅಂತ ಕೂಡಲೇ ನಾವು ಪರವಾಸುದೇವನ್ನೋ ಅಥವಾ ವ್ಯೂಹದಲ್ಲಿರೋ ವಾಸುದೇವನ್ನೇ ನಾವು ಕೊಂಡಾಡ್ಬೇಕು ಅಂತ ಏನಾದ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ, ವಿಭವದಲ್ಲಿ ಯಾವುದೇ ಒಂದು ಅವತಾರ ಮಾಡಿ ಬಂದಾಗ್ಲೂ ಅಥವಾ ಅರ್ಚಾಮೂರ್ತಿಯಾಗಿ ಎಲ್ಲೇ ಇದ್ರು ಅಥವಾ ಅಂತರ್ಯಾಮಿಯಾಗಿರೋ ನಿಮ್ಮ ಹೃದಯದಲ್ಲೇ ಇರೋ ಭಗವಂತನನ್ನೇ ಕೂಡ ಕೊಂಡಾಡಿದ್ರೆ, ಅವನನ್ನ ಆಶ್ರಯಿಸಿದ್ರೆ, ಅವನಿಗೆ ಶರಣಾಗತಿ ಮಾಡಿದ್ರೆ ಖಂಡಿತವಾಗ್ಲೂ ಅದೇ ಮೋಕ್ಷ. ಯಾವ ಪರವಾಸುದೇವ ಕೊಡ್ತಾನೋ, ಯಾವ ವ್ಯೂಹ ವಾಸುದೇವ ಕೊಡ್ತಾನೋ ಅದೇ ಮೋಕ್ಷವನ್ನ ಇವರು ಕೊಡ್ತಾರೆ ಅಂತ. ಅದಕ್ಕೆ ಈ ನಪ್ಪಿನ್ನೆಗೆ ವಿಷಮಗಳನ್ನ ನರಸನ ಮಾಡಿ ನಪ್ಪಿನ್ನೆ ಕೈ ಹಿಡಿದ್ನಲ್ಲ ಕೃಷ್ಣ, ಅವನನ್ನೇ ನಾವು ಆಸರೆ ಮಾಡೋದು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದಾಗ, ವಿಣ್ಣಾಟಕ್ಕೂ ಚಮದ ಅಂತ ಹೇಳಿದ್ರೆ, ನಮಗೆ ಈ ವಿಣ್ಣಾಟ ಅಂತ ಹೇಳಿದ್ರೆ ಮೋಕ್ಷ, ವಿಣ್ ಅಂತ ಹೇಳಿದ್ರೆ ಆಕಾಶ, ಪರಮಾಕಾಶ ಅನ್ನೋದು ಮೋಕ್ಷ. ಉಚ್ಚಮದ ಉತ್ತಮ ಲೋಕ. ಈ ಉತ್ತಮ ಲೋಕ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭಗವಂತನ ಆಶ್ರಯ ಮಾಡ್ಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಚತುರ್ವಿಧ ಪುರುಷಾರ್ಥದಲ್ಲಿ ಮೋಕ್ಷವನ್ನ ಆಶ್ರಯಿಸ್ಬೇಕು. ಧರ್ಮವನ್ನು ಮಾಡ್ತಾ ಮಾಡ್ತಾ ಮೋಕ್ಷಕ್ಕೆ ಮಾರ್ಗ ಆಗ್ಬೋದು, ಆದ್ರೆ ಧರ್ಮವನ್ನು ಮಾಡಿದ್ರೆ ಮಾತ್ರ ಮೋಕ್ಷ ಸಿಗೋದಿಲ್ಲ, ಇದು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ, ಮೋಕ್ಷಾರ್ಥಿಗಳೆಲ್ಲ ಒಂದು ತಿಳ್ಕೊಳ್ಬೇಕು, ಧರ್ಮ ಮಾಡಿಬಿಟ್ರೆ ಪುಣ್ಯ ಸಂಪಾದನೆ ಆಗತ್ತೆ ಹೊರತು ಅದು ಮೋಕ್ಷಕ್ಕೆ ದಾರಿ ಅಲ್ಲ. ಆದ್ರೆ ಅದು ಸಾತ್ವಿಕ ಮಾರ್ಗದಲ್ಲಿ ನಿಮ್ಮನ್ನ ಕೊಂಡೋಗಿ ಒಳ್ಳೆ ಸಂಘವನ್ನ, ಒಳ್ಳೆ ಸಂಶ್ಲೇಷವನ್ನ, ಆಚಾರ್ಯ ಸಂಶ್ಲೇಷವನ್ನ ಮಾಡಿಸ್ಬೋದು. ಅದರಿಂದ ಇನ್ನು ಮುಂದಕ್ಕೆ ನೀವು ಹೋಗ್ಬೇಕಾಗತ್ತೆ. ಇದನ್ನೇ ಉಪಾಯ ಅಂತ ಪಡ್ಕೊಂಡ್ವಿ ನಾವು. ಧರ್ಮ ಮಾರ್ಗದಲ್ಲಿ ನಡೆದು ಮೋಕ್ಷಾರ್ಥಿಯಾಗಿರೋದೇ ನಾವು ಉಪಾಯ ಅಂತ ಪಡ್ಕೊಂಡ್ವಿ. ಆ ಉಪಾಯ ಯಾರಪ್ಪ ಅಂದ್ರೆ ಬೇರೆ ಯಾರು ಇಲ್ಲ, ಕೃಷ್ಣನಿಗೆ ಶರಣಾಗೋದೇ ಒಂದು ಉಪಾಯ ಅಂತ. ಯಾರು ಕೊಂಡ್ರಾನೆ ಮನತ್ತೆ ಕೊಂಡಂದ್ರೆ ಈ ಸಪ್ತವರ್ಷಗಳನ್ನು ಕೊಲ್ತಾನಲ್ಲ, ಆ ಕೃಷ್ಣರನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡು ನಾವು ಮೋಕ್ಷಕ್ಕೆ ಹೋಗ್ತೀವಿ. ನಡುವೆನಲ್ಲಿ ಈ ಬೇರೆ ಪುರುಷಾರ್ಥಗಳೇನಾದ್ರೂ ಸಿಕ್ಕಿದ್ರೆ ಅದು ಬೇಡ ನಮ್ಗೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮಗ್ ಬೇಕಾಗಿರೋದು ಮೋಕ್ಷನೇ, ಬೇರೆ ನಮಗ್ ಬೇಡ ಅಂತ. ಇದೇ ತರ ತೊಂಡರಡಿ ಪುಡಿಯಾಳವರು ಅವರು ಹೇಳ್ತಾರೆ, ಇಚ್ಚುವೈ ತವಿರಿಯಾನ್ போயிந்திர லோகமாளும் ಅಚ್ಚುವೈ ಪೆರಿನುಂ ವೇಂಡೇನ್. ಪೆರಿನುಂ ವೇಂಡೇನ್ ಅನ್ನೋದಕ್ಕೆ ಕರೆಕ್ಟ್ ಆಗಿದೆ ನೋಡಿ. ವೀಣಾಟಕ್ಕೆ ಉಚ್ಚಮದ, ಅದಕ್ಕಿಂತ ಜಾಸ್ತಿ ಯಾವುದು ಇಲ್ವೇ ಇಲ್ಲ. ಅದೇ ಅಚ್ಚುವೈ ಪೆರಿನುಂ ವೇಂಡೇನ್ ಅರಂಗಮಾನ ಹರುಳಾನೆ. ನಮ್ಗೆ ಯಾವುದು ಅದಕ್ಕಿಂತ ಜಾಸ್ತಿ ಬೇಡ. ನಿನ್ನ ಸಂಶ್ಲೇಷ, ನಿನ್ನ ಪಾದ ಸ್ಮರಣೆ, ನಿನ್ನ ಪಾದಗಳಿಗೆ ಕೈಂಕರ್ಯ ಮಾಡೋದು, ಇದಿಷ್ಟೇ ನಮ್ಗೆ ಬೇಕು ಅಂತ ಕೇಳ್ಕೊಳ್ತಾರೆ. ಮನಸ್ಸಿನಲ್ಲಿ ಕೃಷ್ಣ ತತ್ವ ಇರುವಾಗ ಮೋಕ್ಷದ ಚಿಂತೆ ನಮಗೆ ಯಾಕೆ ಅಂತ ಹೇಳ್ತಾರೆ. ಇಲ್ಲೇ ಅದನ್ನೇ ಮಾಡ್ತಾ ಇದ್ರೆ ಅದೇ ಮೋಕ್ಷದಲ್ಲಿ ಏನ್ ಆನಂದ ಅನುಭವಿಸ್ತೀವೋ ಅದೇ ಆನಂದ ಇಲ್ಲೂ ನಮ್ಗೆ ಸಿಕ್ಕೋಗತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡ್ಕೊಳ್ಳೋಣ. ಕೊಂಡಲ್ತಾನ್ ಮಾಲ್ವರೈತಾನ್, கொண்டல்தான் மால்வரைத்தான், கடல்தான் கூரிருள்தான், கடல்தான் கூரிருள்தான், வண்டரா பூவைத்தான் மத்துதான், கண்டரா பூவைத்தான் மற்றுத்தான், கண்டனாள் காருருவம் காண்தோறும், கண்டனாள் காருருவம் காண்தோறும், நெஞ்சோடும் கண்ணனார், நெஞ்சோடும் கண்ணனார், பேருருவு என்று எம்மை பிரிந்து, பேருரு என்று எம்மை பிரிந்து, கொண்டல்தான் மால்வரைத்தான் கடல்தான், கொண்டல்தான் மால்வரைத்தான் கடல்தான் கூறிருள்தான், வண்டரா பூவைத்தான் பத்துதான், கண்டனாள் காருருவம் காண்தோறும், நெஞ்சோடும் கண்ணனார் பேருருவு என்றெம்மை பிரிந்து. கொண்டல்தான் மால்வரைத்தான் கடல்தான் கூரிருள்தான்,
பண்டரா பூவைத்தான் மற்றுத்தான் கண்ட நாள் கார் உருவம் காண்தோறும் நெஞ்சோடும் கண்ணனார் பேருரு என்று எம்மை பிரிந்து. ಅವನನ್ನೇ ಪ್ರಾಪಕ ಅಂತ ತಿಳ್ಕೊಂಡು, ಅಂದ್ರೆ ಅವನೇ ಅಲ್ಟಿಮೇಟ್, ಭಗವಂತನೇ ಅಲ್ಟಿಮೇಟ್, ಅವನನ್ನ ಬಿಟ್ರೆ ಯಾರು ಇಲ್ಲ ಅಂತ ಶರಣಾದವರು, ಆತರ ತಿಳ್ಕೊಂಡವರು ಇಲ್ಲಿ ಬದುಕಿರೋರ್ಗೆ ಏನ್ ಮಾಡ್ಬೇಕು ಅಲ್ವಾ? ನಾವು ಶರಣಾಗತಿ ಮಾಡ್ಕೊಂಡಿದೀವಿ, ಮೋಕ್ಷಕ್ಕೆ ಹೋಗ್ಬೇಕು. ಆದ್ರೆ ಇನ್ನು ಉಳಿದ ಕಾಲ ಇದೆಯಲ್ಲ, ಇಲ್ಲಿ ಯಾವಾಗ ಗೊತ್ತಿಲ್ಲ, ಎಷ್ಟು ಆಯಸ್ಸು ಕಳಿಬೇಕಲ್ಲ, ಅಲ್ಲಿವರೆಗೂ ಏನ್ ಮಾಡೋದು ಅಂತ ಹೇಳಿದ್ರೆ ಆ ಸಮಯವನ್ನ ಹೇಗೆ ನಾವು ಕಳಿಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ಕೊಡ್ತಾರೆ. ಈ ಗುಣಾನುಭವವನ್ನ ಮಾಡ್ಕೊಂಡಿರ್ಬೇಕು ಯಾವಾಗ್ಲೂ ಅಂತ ಹೇಳ್ತಾರೆ. ಹೇಗೆ ಗುಣಾನುಭವ ಮಾಡ್ಕೊಂಡಿರ್ಬೇಕು ಅಂದ್ರೆ, ಪ್ರತಿಯೊಂದು ಯಾವ್ಯಾವ ವಸ್ತುವನ್ನ ನೋಡ್ತೀವೋ ಅದರಲ್ಲೆಲ್ಲ ಭಗವಂತನನ್ನ ಗುರ್ತಿಸ್ಕೊಳ್ಬೇಕು. ಸಪ್ತ ಪರ್ವತಗಳು, ಸಪ್ತ ಸಮುದ್ರಗಳು, ಆಮೇಲೆ ದಟ್ಟವಾದ ಒಂದು ಕಾರ್ಮೋಡನೋ ದಟ್ಟವಾದ ಇದು ರಾತ್ರಿ ಇರುತ್ತಲ್ಲ, ಕಪ್ಪಗೆ ರಾತ್ರಿ, ಹೂಗಳು, ಹೂಳೆಯ ನೈದಿಲೆ ಹೂಗಳು, ಕೋಗಿಲೆ, ಕಪ್ಪಗಿರೋ ಕೋಗಿಲೆ, ಇವುಗಳೆಲ್ಲ ಕಪ್ಪಾದ ವಸ್ತುಗಳನ್ನೆಲ್ಲ ನೋಡಿದಾಗ ಭಗವಂತನ ಚಿಂತನೆ ನೆನಪು ಬರಬೇಕು. ಭಗವಂತನ ಚಿಂತೆ ನೆನಪು ಬರಲಿ. ಯಾವಾಗ್ಲಾದ್ರೂ ಯಾವ್ದಾದ್ರು ಒಂದು ಕಪ್ಪಾಗಿರೋ ವಸ್ತು ಕಣ್ಣಿಗೆ ಬಿದ್ದೇ ಬೀಳುತ್ತೆ, ತಕ್ಷಣ ನಮ್ಗೆ ಭಗವಂತನ ನೆನಪಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ನೆನಪು ಕೊಡ್ತಾ ಇದ್ರೆ ಅವೆಲ್ಲವೂ ಅವನ ಶರೀರವೇ. ಯಾಕೆ ಇದನ್ನ ನಾವು ನೆನಪಿಸ್ಕೊಳ್ಬೇಕು ಅಂದ್ರೆ, ಅವನನ್ನೇ, ಅದೆಲ್ಲವೂ ಭಗವಂತನೇ ಅದು. ಯಾಕಂದ್ರೆ ಈ ಚಿದಚಿದ್ ವಿಶಿಷ್ಟ ಅಖಿಲ ಚಿದಚಿದ್ ವಿಶಿಷ್ಟ ಅಂತ ಹೇಳ್ತಾರಲ್ಲ ಭಗವದ್ ರಾಮಾನುಜರು ಅವರ ಗದ್ಯತ್ರಯದಲ್ಲಿ, ಪ್ರತಿಯೊಂದು ಅವನ ಶರೀರವೇ. ನಾವೆಲ್ಲ ಅವನಿಗೆ ಇದು ಶರೀರ ತರ ಅವನಿಗೆ, ಅವನು ಪರಮಾತ್ಮ, ನಾವೆಲ್ಲ ಜೀವಾತ್ಮಗಳು, ಚೇತನ ಅಚೇತನ ಎಲ್ಲ ವಸ್ತುಗಳು ಅವನಿಗೆ ಶರೀರ ತರ. ಅದರಿಂದ ಅದನ್ನೆಲ್ಲ ಯಾವುದನ್ನೇ ನೋಡಿದಾಗ್ಲೂ ಕಪ್ಪುಗೆ ಇರೋದನ್ನ ಭಗವಂತನ ನೆನೆಸ್ಕೊಂತ ಹೇಳಿದ್ರು. ಪ್ರಕೃತಿಯಲ್ಲಿ ಎಲ್ಲ ವಸ್ತುಗಳು ಭಗವಂತನನ್ನು ನೋಡುವಾಗ ಮನಸ್ಸು ಆಳ್ವಾರಾಗಿತ್ತು, ಅಂದ್ರೆ ಅವ್ರಿಗೆ ಅಷ್ಟು ಪಕ್ವವಾಗಿತ್ತು. ನಲ್ಲದೋರ್ ಮಳೆ ಕಂಡಾಲ್ ನಾರಣನ್ ಬಂದಾನೆಂದ್ರೂ, ಇನ್ನ ಬೇರೆ ಹಾಡು ತಿರುವಾಮಣಿನಲ್ಲೂ ಅದನ್ನೇ ಹೇಳ್ತಾರೆ. ಆಮೇಲೆ ಓಡಿ ಓರ್ ಪಾಂಬೈ ಪಿಡಿತುಕೊಂಡು, ಯಾವ್ದೋ ಒಂದು ಹಾವು ಹೋಗ್ತಾ ಇದೆ ಅಂದ್ರೆ ಅವನ್ ಕಿಡಕ್ಕುಂ ಪಡಿಕೆ ಇದೆನ್ನು, ಅವ್ನು ಮಲ್ಕೊಳ್ಳೋ ಹಾಸಿಗೆನೇ ಇದು ಅಂತ ಅನ್ಕೊತಾಳೆ ಅವಳು. ಇದು ನಾಯಿಕಾ ಭಾವದಲ್ಲಿ ಆಳ್ವಾರಗಳು ಭಗವಂತನನ್ನ ಅನುಭವಿಸ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅದನ್ನ ಅವ್ರ ಅಮ್ಮ ಹೇಳ್ತಾರೆ, ಅಯ್ಯೋ ಯಾವ್ದಾನ ಒಂದು ಹಾವು ಹೋಗ್ತಾ ಇದ್ರೆ ಇದು ನಮ್ ನಾರಾಯಣ ಮಲ್ಕೊಳ್ಳೋ ಹಾಸಿಗೆ ಅಂತ ಹೇಳ್ತಾಳೆ. ಆತರ ಮಳೆ ನೋಡಿದ್ರೆ ಏನೋ ನಾರಾಯಣ ಬಂದ ಅಂತ ಹೇಳ್ತಾಳೆ. ಆತರ ಪ್ರತಿಯೊಂದರಲ್ಲೂ ಭಗವಂತನನ್ನ ನೋಡೋ ಪಕ್ವತೆ ಆಳ್ವಾರ್ಗೆ ಬಂದಾಗಿತ್ತು. ಅದನ್ನ ಏನ್ ಹೇಳ್ತಾರೆ, ಪ್ರಕೃತಿಯಲ್ಲಿ ಅದನ್ನ ನಾವು ನೋಡ್ಕೊಳ್ಬೇಕು. ಯಾವ್ದೋ ಒಂದು ಎಲೆ ನೋಡ್ತೀವಿ ಅಂತಾಳೆ, ತಕ್ಷಣ ನಮ್ಗೆ ಎಲೆಗೆ ನಮ್ಕೊ ಬರ್ಬೇಕು, ಎಲೆ ಕೃಷ್ಣ ಮಲ್ಕೊಂಡಿರೋ ನಮ್ಕೊ ಬರ್ಬೇಕು. ಅವ್ರು ಹೇಳ್ತಾರೆ, ಹಾವಿನ ನೋಡಿದ್ರೆ ಹಾವಿನಲ್ಲಿ ಆದಿಶೇಷಕ್ಕೆ ನಮ್ಕೊ ಬರ್ಬೇಕು, ಆದಿಶೇಷನ ಮಲ್ಕೊಂಡಿರೋದು. ನೀರನ್ನು ನೋಡಿದ್ರೆ ಕ್ಷೀರಸಾಗರಕ್ಕೆ ನಮ್ಕೊ ಬರ್ಬೇಕು. ಹೀಗೆ ಪ್ರತಿಯೊಂದು ಈ ಜಲತತ್ವ ಅನ್ನೋದು ಹೇಗೆ ಅಂದ್ರೆ, ನಾರಾಯಣನೇ ಜಲತತ್ವ. ಇವಾಗ ಪ್ರಜ್ಞೆ ತಪ್ಪಿಡ್ತಾರಲ್ಲ ಅವ್ರಿಗೆಲ್ಲ, ಯಾಕೆಂತ ಹೇಳಿದ್ರೆ ಅವ್ರಿಗೆ ಏನ್ ಚಿಮ್ಸ್ತೀವಿ ನಾವೇನೋ ನೀರೇ ಚಿಮ್ಸೋದು, ಹಾಲೆಲ್ಲ ಚಿಮ್ಸಲ್ಲ, ನಾವು ನೀರನ್ನೇ ಚಿಮ್ಸೋದು ಅವ್ರು ಹೇಳ್ಬೇಕಾದ್ರೆ. ಯಾಕೆಂದ್ರೆ ಜಲದಲ್ಲಿ ನಾರಾಯಣ ಇದ್ದಾನೆ, ಎಚ್ಚರಿಸ್ತಾನೆ. ಅಂತರ್ಯಾಮಿಯಾಗಿರೋ, ಪ್ರಜ್ಞೆ ಹೋಗಿರೋ ಅಂತರ್ಯಾಮಿಯಾಗಿರೋ ಭಗವಂತನನ್ನ ಎಚ್ಚರಿಸ್ತಾರೆ. ತಕ್ಷಣ ಅವ್ರ ಎಚ್ಚರ ಆಗುತ್ತೆ. ಇದೆಲ್ಲ ಒಂಥರ ವಿಶೇಷವಾದ ಸಂಗತಿಗಳು. ಹೇಗೆ ನಾವು ಕನೆಕ್ಟ್ ಆಗಿದ್ದೀವಿ ಪ್ರಕೃತಿಯೊಂದಿಗೆ ಅಂತ ಹೇಳಿದ್ರೆ, ಪಂಚಭೂತಗಳಲ್ಲೆಲ್ಲ ಭಗವಂತ ಇದ್ದಾನೆ. ಆ ಪಂಚಭೂತಗಳಿಂದ ಆಗಿರೋ ಶರೀರ ನಮ್ಮಲ್ಲಿದೆ. ಹಾಗಾಗಿ ಎಲ್ಲ ಇಂಟರ್ ಕನೆಕ್ಟೆಡ್. ನಾವೆಲ್ಲನೂ ಗುರ್ತಿಸ್ಕೊಳ್ಬೇಕು ಅಷ್ಟೇನೆ. ಎಲ್ಲ ವಸ್ತುವಿನಲ್ಲಿ ಭಗವಂತನನ್ನ ಗುರ್ತಿಸ್ಕೊಳ್ಬೇಕು. ಮನಸ್ಸು ಕೇಳದೆ ಎಲ್ಲೆಲ್ಲೋ ಓಡೋಗ್ತಾ ಇದೆ. ಏನ್ ಮಾಡ್ಬೇಕು? ಅದು ಹೋಗ್ತಾ ಇತ್ತು, ಹಿಂದೆ ಹೋಗ್ತಾ ಇತ್ತು, ಆದ್ರೆ ಇವಾಗ ಸ್ವಲ್ಪ ಹತೋಟಿಗೆ ತಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, கண்டனாள் காருருவம் காண்டೋರುಂ ನೆಂಜೋಡುಂ ಕಣ್ಣನಾರ್. ಹಾಗೆ ಇವಾಗ ಯಾವ್ಯಾವ್ದನ್ನೋ ಹಿಂದೆ ಓಡ್ತಾ ಇದ್ದ ಮನಸ್ಸು ಕಪ್ಪಗಿರೋ ವಸ್ತುನೆಲ್ಲ ಇದು ಭಗವಂತನ ಅಂತ ನೋಡಕ್ಕೆ ಅದ್ರ ಹಿಂದೆ ಹೋಗುತ್ತಂತೆ. ಪೇರುರುವ ಎಂದ್ರೆ ಎಮ್ಮೆ ಪಿರಿಂದ, ನನ್ನನ್ನ ಬಿಟ್ಟು ಮನಸ್ಸು ಬೇಗ ಹೊಟ್ಟೋಗುತ್ತಂತೆ ಭಗವಂತ ಅಲ್ಲಿದ್ದಾನೆ ಅಂತ. ಶರೀರ ಅದಕ್ಕೆ ಮುಂದುತ್ತ ನೆಂಜೆ ಪ್ರತಿಯೊಂದು ಇರಲು ಹೇಳ್ಬೇಕು ನಾವು ಅದನ್ನ. ಯಾಕಂದ್ರೆ ಇವ್ರಿಗಿಂತ ಇವ್ರ ಮನಸ್ಸು ವೇಗವಾಗಿ ಭಗವಂತನನ್ನ ಸೇರಕ್ಕೆ ಓಡ್ತಾ ಇದೆ ಅಂತ. ಮುಂದಿನ ಹಾಡು ಹೋಗೋಣ. பிரிந்தொன்றும் நோக்காது பிரிந்தொன்று நோக்காது தம்முடைய பின்னே சிரிந்து உழலும் சிந்தனையார் தம்மை
புரிந்தொரு கால் ஆவாவென இறங்கார். புரிந்தொரு காலாவாயன இறங்கார். அந்தோ வலிதே கொள். அந்தோ வலிதே கொல். மாவாய் பிளந்தார் மனம். ஆவாய் பிளந்தார் மனம். பிரிந்தொன்று நோக்காது தம்முடைய பின்னே சிரிந்துழலும் சிந்தனையார் தம்மை. புரிந்தொரு கால் ஆவாவென இறங்கார். அந்தோ வலிதே கொள். மாவாய் பிளந்தார் மனம். பிரிந்தொன்று நோக்காது தம்முடைய பின்னே திரிந்துழலும் சிந்தனையார் தம்மை. புரிந்தொரு காலாவாயன இறங்காரன். அந்தோ வலிதே கொல். மாவாய் பிளந்தார் மனம். ಏತದ್ದೇಹಾವಸಾನೆ ಪ್ರಾಪ್ಯ ಮಾಂ ಅಂತ ಹೇಳಿ ಈ ಜನ್ಮ ಮುಗಿಸಿದ ತಕ್ಷಣ ನಮ್ಗೆ ಮೋಕ್ಷ ಕೊಡಬಾರ್ದೆ ಅಂತ ಹೇಳಿದ್ರೆ, ನಾವು ಮಾಡಿರೋ ಪಾಪಗಳೆಲ್ಲ ಎಷ್ಟಿದೆಯೋ ಏನೋ ಅದನ್ನೆಲ್ಲ ಹೇಗೆ ಕಳಿಬೇಕು ಅಂತ ಅವನಿಗೆ ತಾನೇ ಗೊತ್ತು, ನಮ್ಗೆ ಗೊತ್ತು ಆ ಲೆಕ್ಕ ಇಲ್ಲ. ಯಾಕೆ ಹೀಗೆ ಸತಾಯಿಸ್ತಾ ಇದ್ದಾನೆ, ಈ ಜನ್ಮ ಇನ್ನೊಂದು ಜನ್ಮ ಅಂತ ಇಷ್ಟೊಂದು ಜನ್ಮಗಳೆಲ್ಲ ನಮ್ಗೆ ಯಾಕೆ ಕೊಡ್ಬೇಕು ಅವನು, ನಮ್ಮ ಹುಟ್ಟಿದಾಗಲೇ ತಕ್ಷಣ ಮೋಕ್ಷ ಕರ್ಕೊಂಡು ಹೋಗಕ್ಕಾಗ್ತಾ ಇರ್ಲಿಲ್ವಾ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಸತಾಯಿಸ್ತಾ ಇರೋದು ನಾವಲ್ಲ, ಭಗವಂತ ಅಲ್ಲ, ನಾವು ಭಗವಂತನನ್ನ ಸತಾಯಿಸ್ತಾ ಇದೀವಿ. ಎಷ್ಟೆಷ್ಟು ಜನ್ಮದಲ್ಲಿ ಎಣ್ಣೆಣ್ಣೆಯೋ ನೀವುಮಾಯ್ ಪೇರಂದಾಯ್ ಇಮಯೋರ್ ತಲೈವಾಯ್, ಎಷ್ಟೆಷ್ಟು ಯೋನಿಗಳಲ್ಲಿ ಹುಟ್ಟಿದಾನೋ. ಎಷ್ಟು ಯೋನಿಗಳು ಅಂದ್ರೆ ಬರೀ ಅವತಾರ ಮಾಡಿರೋದು ಮಾತ್ರ ಅಲ್ಲ, ನಮ್ಮ ಜೊತೆಗೆ ನಾವು ಎಷ್ಟು ಜನ್ಮ ತಗೊಂಡಿದೀವೋ ನಮ್ಮ ಜೊತೆಗೆ ಅಂತರ್ಯಾಮಿಯಾಗಿ ಅಷ್ಟು ಜನ್ಮಕ್ಕೂ ಬಂದಿದ್ದಾನ ಅವನೊಳಗೆ. ಅವ್ನು ನಮ್ಗೆ ಬೇರೆ ಶರೀರ, ಒಂದು ಹೀನವಾದ ಶರೀರ ಕೊಡ್ಬೇಕಾದ್ರೆ ನಾವು ಭಗವಂತನ ಮುಖ ನೋಡ್ತೀವಂತೆ, ಅಯ್ಯೋ ಇದ್ರೆಲ್ಲ ನೋಡ್ಬೇಕಾ ಅಂತ, ಬಾ ನಾನು ಇದೀನಿ ನಿಮ್ ಜೊತೆಗೆ ಅಂತ ಕೈ ಹಿಡ್ಕೊಂಡು ಒಳಗೆ ನಡೆಸ್ತಾನಂತೆ ಭಗವಂತ. ಹಾಗೆ ನಡೆಸ್ತವನೇ ಆತಿವಾಹಕನಾಗಿ ನಮ್ಮನ್ನ ಮೋಕ್ಷಕ್ಕೂ ಕರ್ಕೊಂಡು ಹೋಗೋಕ್ಕೆ ಪ್ರತಿಯೊಂದು ಜನ್ಮದಲ್ಲೂ ಕಾಯ್ತಾ ಇದ್ದಾನೆ. ಹೋಗದೆ ತಪ್ಪಿಸ್ಕೊಂಡಿರೋರು ನಾವು. ಇವಾಗ ನಾವು ಹೇಳ್ಬೇಕು, ಭಗವಂತ ನಮಗೋಸ್ಕರ ಕಷ್ಟಪಡ್ತಾ ಇದ್ದಾನೋ, ನಾವು ಭಗವಂತನಿಗೋಸ್ಕರ ಕಷ್ಟಪಡ್ತಾ ಇದೀವೋ. ಎಷ್ಟೆಷ್ಟು ಯೋನಿನಲ್ಲಿ ಎಲ್ಲೆಲ್ಲೋ ತಿರ್ಗಾಡ್ಸಿ ನಮ್ಮ ಹಿಂದೆ ಓಡಿಸಿ, ಮಕ್ಕಳು ಆಟಕ್ಕೆ ಅಂತ ಹೋದಾಗ ಎಲ್ಲೆಲ್ಲೋ ಓಡ್ ಹೋಗ್ತಾರೆ, ಪಾರ್ಕಲ್ಲಿ ಚಿಕ್ಕ ಮಕ್ಕಳು ತಂದೆ ತಾಯಿಗಳು ಅವ್ರ ಹಿಂದೆನೇ ಹೋಗ್ತಾ ಇರ್ತಾರೆ, ಓಡಿ ಎಲ್ಲೆಲ್ಲೋ ಊಟಾಗ್ತಾರಲ್ಲ. ಅದೇ ತರ ನಮ್ಮನ್ನ ಭಗವಂತ ಎಷ್ಟು ಜನ್ಮಗಳಲ್ಲಿ ಹಿಂಬಾಲಿಸ್ಕೊಂಡು ಬಂದಿದ್ದಾನೆ. ಇವಾಗ ಹೇಳ್ಬೇಕು, ಯಾರು ಸತಾಯಿಸ್ತಾ ಇರೋದು, ಅವನ್ ತಾನೇ ಕೋಪಿಸ್ಕೊಳ್ಬೇಕು ನಮ್ಮ ಮೇಲೆ. ನಾವು ಸುಮ್ಮನೆ ಕೋಪಿಸ್ಕೊಂಡ್ರೆ ಎಲ್ಲಾರ್ಗು ಕೆಲವ್ರು ಒಳ್ಳೆ ಜನ್ಮ ಕೊಡ್ತಾನೆ, ಕೆಲವ್ರು ಕೆಟ್ಟ ಜನ್ಮ ಕೊಡ್ತಾನೆ, ತಕ್ಷಣ ಯಾಕೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಲ್ಲ, ಎಲ್ಲಾರ್ಗು ಯಾಕೆ ಮೋಕ್ಷಕ್ಕೆ ಕೊಟ್ಕೊಡ್ಬಾರ್ದು, ಹೀಗೆಲ್ಲ ನಾವು ಜಡ್ಜ್ಮೆಂಟಲ್ ಆಗಿ ಮಾತಾಡ್ತಾ ಇರ್ತೀವಿ ಬೇಡದೇ ಇರೋದು. ಯಾಕೆ ಅಂತ ಹೇಳಿದ್ರೆ ನಮಗೆ ವಿವೇಕ ಇಲ್ಲ. ನಾವು ಮಾಡಿರೋ ತಪ್ಪಿಗೆ ನಾವು ಈ ಜನ್ಮ ಸಿಕ್ಕಿದೆ. ಇನ್ನೂ ತಪ್ಪು ಮಾಡ್ತಾಗ ಹೀನ ಯೋನಿಲ್ ಹೋಗ್ತೀವಿ. ನಾವು ಯಾವ ಯೋನಿಲ್ ಹೋಗ್ತೀವೋ ಅಲ್ಲೆಲ್ಲ ಭಗವಂತ ನಮ್ಮನ್ನ ಹಿಂಬಾಲಿಸ್ತಾನೆ. ನಾವು ಎಷ್ಟು ಕಾಟ ಕೊಡ್ತೀವಿ ಅವನಿಗೆ ಅನ್ನೋದನ್ನ ಇವಾಗ ತಿಳ್ಕೊ, ಮುಗಿಸ್ಕೋಬೇಕು. ಇದನ್ನ ಇಲ್ಲಿಗೆ ಮುಗಿಸಿ ಪಾಪ ಭಗವಂತನಿಗೆ ವಿಶ್ರಾಮ ಕೊಡ್ಬೇಕು ನಾವು. ಸಾಕು ನಡಿ, ನಾನು ಬರ್ತೀನಿ, ಆಟ ಆಡಿದ್ ನಾನು ಸಾಕು, ಲೀಲಾವಿ ಬುಕ್ಸ್ನಲ್ಲಿ ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಶರಣಾಗತಿ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ಬೇಕು. ಅದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ತೊಂಡರಡಿ ಕುಳಿಯಾಳುವರು ಕೂಡ ಒಂದು ಹಾಡಲ್ಲಿ ಹೇಳ್ತಾರೆ, ಎಳೆಯದೋರರುಳನ್ನೈ ಎಂತಿರತ್ತಿನ್ಪಿರಾನಾರ್ ಅಳಿಯನ್ನಂ ಪೈಯಲ್ ಎನ್ನಾರ್ ಅಮ್ಮವೋ ಕೊಡಿಯವಾರೆ. ಅಮ್ಮವೋ ಕೊಡಿಯವಾರೆ ಅಂತ ಬೈತಾರೆ ರಂಗನಾಥನನ್ನ. ಅಪ್ಪ ಇವ್ರು ನಮ್ ಬೈಯಲ್ಲ, ಇವ್ರು ನಮ್ ಸೇರಿದವ್ ನೀವು ಅಂತ ರೆಕಮೆಂಡ್ ಮಾಡ್ಬಾರ್ದ, ಮಾಡಲ್ವಂತೆ ಅವನು ರಂಗನಾಥ. ಕೊಡಿಯವಾರೆ, ಕೆಟ್ಟವನು ಇವನು ಅಂತ ಹೇಳ್ತಾರೆ. ಆತರ ಭಗವಂತನ ನಿಂದಾಸ್ತುತಿಗಳಿವೆಲ್ಲಾನು. ಅಮ್ಮವೋ ಕೊಡಿಯವಾರೆ, ನಾನು ಎಷ್ಟು ದಿನ ಇಲ್ಲೇ ಬಂದು ನನ್ನ ತಿರುಪಳ್ಳಿ ಹೆಜ್ಜೆ ಹೇಳ್ತಾರೆ, ನಾನೇ ಇಲ್ಲಿ ಎಲ್ಲ ಸ್ತೋತ್ರ ಮಾಡ್ತೀನಿ, ಆದ್ರೂ ಕೂಡ ಇವ್ ನನ್ನ ಮಗಪ್ಪ ಅಂತ ರೆಕಮೆಂಡ್ ಮಾಡಿ ಕರ್ಕೊಂಡು ಹೋಗ್ಬಿಡಲ್ವಂತೆ. ನಮ್ಮ ಪಾಪ ಪುಣ್ಯಗಳು ಎಲ್ಲ ಕರ್ಗೋವರೆಗೂ ನಾವು ಮೋಕ್ಷಕ್ಕೆ ಹೋಗಕ್ಕಾಗಲ್ಲ, ಕಾಯ್ತಾ ಇರ್ತಾನೆ ಭಗವಂತ. ಬಾಗ್ಲಲ್ಲೇ ನಮ್ಮ ಹತ್ರನೇ ನಮಗೋಸ್ಕರ ಕಾಯ್ತಾ ಇರ್ತಾನೆ. ನಾವು ಒಂದು ಸರಿ ಇನ್ನೇನು ಪಾಪ ಪುಣ್ಯ ಸಮನಾಗತ್ತೆ ಅನ್ನೋ ತಕ್ಕಂತ ಒಂಚೂರು ಏನೋ ಪಾಪನೋ ಪುಣ್ಯನೋ ಜಾಸ್ತಿ ಮಾಡ್ಬಿಟ್ಟು ಇನ್ನೊಂಚೂರು ಇಂಬ್ಯಾಲೆನ್ಸ್ ಮಾಡ್ಬಿಡ್ತೀವಿ ನಾವು. ಸೊ ಇದಕ್ಕೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಶರಣಾಗತಿ ಒಂದೇ ಮಾರ್ಗ. ಯಾಕಂದ್ರೆ ಅದೆರಡು ಅಕೌಂಟ್ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇರಲ್ಲ. ಪಾಪ ಇಷ್ಟಿದೆ, ಪುಣ್ಯ ಇಷ್ಟಿದೆ, ನೋಡ್ಕೊಳ್ಳಿ, ಇದೆರಡು ಬ್ಯಾಲೆನ್ಸ್ ಆಗೋ ಥರ ಮಾಡಿ ಅಂತ. ಯಾಕಂದ್ರೆ ನಮ್ ಮಾಡಕ್ ಆಗ್ದೇನೂ ಇರ್ಬೋದು. ಒಂದ್ ವೇಳೆ ಪಾಪನೇ ಜಾಸ್ತಿ ಇತ್ತು ಅನ್ಕೊಳ್ಳಿ, ಅದಕ್ಕೆ ಸಮನಾಗಿ ಪುಣ್ಯ ಮಾಡಕ್ಕೆ ನಮ್ಗೆ ಅವಕಾಶನೂ ಇಲ್ಲದೆ ಇರ್ಬೋದು. ಬಡವರಾಗಿರ್ಬೋದು, ದಾನ ಧರ್ಮ ಮಾಡಕ್ ಆಗದೆ ಇರ್ಬೋದು, ಏನು ಕೈಂಕರ್ಯ ಮಾಡಕ್ಕೆ ವಾಚಿಕ ಕೈಂಕರ್ಯ ಮಾಡೋ ಯೋಗ್ಯತೆನೂ ಇಲ್ಲದೆ ಇರ್ಬೋದು. ಅವಾಗ ಹೇಗೆ ಪುಣ್ಯವನ್ನ ಜಾಸ್ತಿ ಮಾಡ್ಕೊಳ್ತೀರಾ?
ಅದೇ ತರ ಪಾಪ ಪುಣ್ಯ ಜಾಸ್ತಿ ಇದ್ದಾಗಲೂ ನಮ್ಮ ಹತ್ರ ಇಸ್ಕೊಳ್ಳೋರು ಯಾರು ಇಲ್ಲದೆ ಇರ್ಬೋದು. ಅವಾಗ ಏನ್ ಮಾಡ್ತೀರಾ, ಎರಡು ಬ್ಯಾಲೆನ್ಸ್ ಆಗ್ಬೇಕಾದ್ರೆ ನಮ್ಮ ಕೈಲಾಗಲ್ಲ, ಇದೆರಡು ಭಗವಂತನ ಕೊಟ್ಬಿಡೋದೇ ವಾಸ. ಕೃಷ್ಣಾರ್ಪಣ ಮಸ್ತು ಅಂತ ಕೊಟ್ಬಿಡೋದೇ ವಾಸ. ಅದಕ್ಕೋಸ್ಕರ ಯಾವಾಗಲೂ ಕಾಯೇನ ವಾಚ ಮನಸೇಂದ್ರಿಯ ಅಂತ ಹೇಳಿ ಸಾತ್ವಿಕ ತ್ಯಾಗ ಮಾಡೋದು. ಯಾಕಂದ್ರೆ ನಮ್ಗೆ ಅದನ್ನ ಗೊತ್ತಿಲ್ಲ, ಬ್ಯಾಲೆನ್ಸ್ ಎಲ್ಲ ಮಾಡಕ್ ಬರಲ್ಲ, ನೀನೇ ಇಟ್ಕೋಪ ಅಂತ. ಅವಾಗ ಅವ್ನು ನೋಡ್ಕೊಳ್ತಾನೆ. ಅವನಲ್ಲಿ ನಾವು ಯಾವಾಗ ನಮ್ಮನ್ನ ನಾವು ಒಂದು ಸಮರ್ಥನೆ ಮಾಡ್ಕೊಳ್ತೀವೋ ಅವ್ನು ನಮ್ಮನ್ನೇ ನೋಡ್ಕೊಳ್ತಾನೆ. ಮುಂದಿನ ಹಾಡು ಪಿರಿಂದೊಂಡ್ರುಂ. ಟೈಮ್ ಆಯ್ತು ಅನ್ಸುತ್ತೆ. ಓಕೆ, ಇದೊಂದು ಹಾಡು ಹೇಳ್ಬಿಡ್ತೀನಿ, 50 ಸಲ ಹೋಗುತ್ತೆ. ಪಿರಿಂದೊಂಡ್ರುಂ ನೋಕಾದು. பிரிந்தொன்று நோக்காது முடிஞ்சிருச்சு மேம். அது ಇಲ್ಲ. மனப்பாடும் முறை. ಓಕೆ, 50 ಆಚಿಲ್ಲ. ಓಕೆ ಓಕೆ, ದೆನ್ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ. ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ. நம்மாழ்வார் திருவடிகளே சரணம். ஆகாஷாத் பதிதந்தோயம் யதா கச்சதி சாகரம். सर्वदेव नमस्कारः केशवं प्रति गच्छति, केशवं प्रति गच्छति. ॐ शान्ति शान्ति शान्तिः. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै नारायणायेति समर्पयामि. नमस्कार.